ಬಾಬಾ ಹತ್ರ ಇರ್ತಾರೆ. ಕೊನೆಯದು, ಒಂದು ವೇಳೆ ಒಬ್ಬ ತಂದೆ ಜೊತೆಗೆ ಪ್ರೀತಿ ಇದ್ದರೆ ತಂದೆಯ ದೃಷ್ಟಿಯು ಅವರನ್ನು ಪರಿವರ್ತನೆ ಮಾಡಿಬಿಡುತ್ತದೆ. ಎರಡನೇ, ಅವರು ಪೂರ್ಣ ನಷ್ಟ ಮೋಹ ಆಗುತ್ತಾರೆ. ಮೂರನೇ, ಯಾರಿಗೆ ದೇಹತ್ತಿನ ತಂದೆಯ ಪ್ರೀತಿ ಇಷ್ಟ ಆಯಿತೋ ಅವರು ಬೇರೆ ಯಾರ ಪ್ರೀತಿಯಲ್ಲೂ ಸಿಕ್ಕಿಕೊಳ್ಳುವುದಿಲ್ಲ. ಯಾರಿಗೆ ಪಾಪರವರ ಪ್ರೀತಿ ಇಷ್ಟ ಆಗುತ್ತೆ ಅವರು ಮತ್ತೆ ಬೇರೆ ಯಾರ ಪ್ರೀತಿಯಲ್ಲೂ ಏನ್ ಮಾಡಲ್ಲ, ಸಿಕ್ಕೊಳ್ಳಲ್ಲ. ನಾಲ್ಕನೇ, ಯಾರ ಲಕ್ಷಣ ಇರ್ತಾರೆ ಪಾಪ? ಒಬ್ಬ ತಂದೆಯ ಮೇಲೆ ಯಾರಿಗೆ ಪ್ರೀತಿ ಇರುತ್ತೆ ಅವ್ರ ಲಕ್ಷಣ. ಅವರ ಬುದ್ಧಿ ಸುಳ್ಳು ಖಂಡದ ಸುಳ್ಳು ಮನುಷ್ಯರೊಂದಿಗೆ ಮುರಿದು ಹೋಗುತ್ತದೆ. ತಂದೆಯು ನಿಮಗೆ ಈಗ ಎಂತಹ ಪ್ರೀತಿ ಕೊಡುತ್ತಾರೆ ಎಂದರೆ, ತಂದೆ ನಿಮಗೆ ಈಗ ಎಂಥ ಪ್ರೀತಿ ಕೊಡುತ್ತಾರೆ ಎಂದರೆ ಅದು ಅವಿನಾಶಿಯಾಗಿ ಬಿಡುತ್ತದೆ. ಅದು ಅವಿನಾಶಿಯಾಗಿ ಬಿಡುತ್ತದೆ. ಸತ್ಯುಗದಲ್ಲಿಯೂ ಕೂಡ ನೀವು ಪರಸ್ಪರ ತುಂಬಾ ಪ್ರೀತಿಯಿಂದ ಇರುತ್ತೀರಿ. ओम शांति। बेहद के बाबा का प्यार अभी एक ही बार तुम बच्चों को मिलता है, जिस प्यार को भक्ति में भी बहुत ही याद करते हैं. ಬೇಹದ್ದಿನ ತಂದೆ ಪ್ರೀತಿ ಇಡೀ ಕಲ್ಪದಲ್ಲಿ ಒಂದೇ ಬಾರಿದ್ದು ಈ ಸಮಯದಲ್ಲಿ ಸಿಗ್ತಾ ಇದೆ. ಈ ಪ್ರೀತಿಯನ್ನ ಭಕ್ತಿ ಮಾರ್ಗದಲ್ಲಿ ಕೂಡ ಬಹಳ ನೆನಪು ಮಾಡ್ಕೊಳ್ತಾರೆ. ಬಾಬಾ ಬಸ್ ಆಕಿ ಹಿ ಪ್ಯಾರ್ ಚಾಯಿ, ಭಗವಂತ ನಿನ್ನ ಪ್ರೀತಿ ಹೊಂದಿದ್ರೆ ಸಾಕು ಅಂತ. ತುಮ್ ಮಾತಾ ಪಿತಾ ತುಮ್ ಹಿ ಸಬ್ ಕುಚ್ ಹೋ. ತಂದೆಯಾಗಿ, ತಾಯಿಯಾಗಿ, ಶಿಕ್ಷಕಾಗಿ, ಗುರುವಾಗಿ, ಸರ್ವ ಸಂಬಂಧಿಯಾಗಿ ಸಂಗಮ ಯುಗದಲ್ಲಿ ನಮಗೇನು ಪ್ರೀತಿ ಕೊಟ್ಟಿರ್ತಾರೆ ಅದನ್ನೇ ಭಕ್ತಿ ಮಾರ್ಗದಲ್ಲಿ ವಂದನೆ ಮಾಡ್ತಾರೆ. ನೀನೇ ತಂದೆ, ನೀನೇ ತಾಯಿ, ನೀವೇ ಎಲ್ಲವೂ ಅಂತ. ಅಷ್ಟು ಪ್ರೀತಿ ಬಾಬಾ ನಾವು ಮಕ್ಕಳಿಗೆ ಸಂಗಮ ಯುಗದಲ್ಲಿ ಕೊಡ್ತಾರೆ. ಬಾಬಾ ಹೇಳ್ತಾರೆ, ಏಕ್ ಸೆ ಹಿ ಆಧಾ ಕಲ್ಪಕ್ಕೆ ಪ್ಯಾರ್ ಮಿಲ್ತಾ ಹೈ. ನೋಡಿ, ಹಾಗಾದ್ರೆ ಇದರ ಅರ್ಥ ಏನು? ಒಬ್ಬ ತಂದೆಯಿಂದಲೇ ಅರ್ಧ ಕಲ್ಪಕ್ಕಾಗಿ ನಮ್ಗೇನ್ ಸಿಕ್ಬಿಡ್ತು? ಪ್ರೀತಿ ಸಿಕ್ಬಿಡ್ತು. ಬಾಬಾ ಹೇಳ್ತಾರೆ, ನಿಮ್ಮ ಈ ಆತ್ಮಿಕ ಪ್ರೀತಿಯ ಮಹಿಮೆ ಏನಿದೆ ಇದು ಅಪರಂ ಅಪಾರ ಇದೆ. ಬಾಬಾ ಹಿ ತುಮ್ ಬಚ್ಚೋಂ ಕೋ ಶಾಂತಿ ಧಾಮ ಕಾ ಮಾಲೀಕ್ ಬನಾ. ಬಾಬಾನೇ ನೀವು ಮಕ್ಕಳನ್ನ ಶಾಂತಿಧಾಮದ ಮಾಲೀಕರನ್ನಾಗಿ ಮಾಡ್ತಾರೆ. ನೀವು ಮಕ್ಕಳಿವಾಗ ದುಃಖ ಧಾಮದಲ್ಲಿದ್ದೀರಿ. ಅಶಾಂತಿ ಮತ್ತು ದುಃಖದಲ್ಲಿ ಎಲ್ಲರೂ ಇವತ್ತು ಚಿರಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ. ಧಣಿ ಧೋಣಿ ಕೋಯಿ ಕಿಸ್ಕೋ ನಹಿ ಹೈ. ಯಾರು ಕೂಗಾಡುದು, ಜಗಳಾಡುದು, ದುಃಖದಲ್ಲಿ ಇರೋದು ಯಾರ? ಅನಾಥ ಇರ್ತಾರೆ, ಹೇಗೆ ಕೇಳೋದಿರೋದಿಲ್ಲ ಅವರು. ಆದ್ರಿಂದ ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಕೂಡ ತಂದೆಯನ್ನ ನೆನಪು ಮಾಡ್ತಾರೆ. ಪರಂತು ಕಾಯ್ದೆಸಿರ್ ಭಕ್ತಿ ಕಾ ಭಿ ಸಮಯ ಹೋತಾ ಹೈ ಆಧಾ ಕಲ್. ಆದ್ರೆ ನಿಯಮಕ್ಕನುಸಾರವಾಗಿ ಭಕ್ತಿ ಕೂಡ ಸಮಯ ಅರ್ಧ ಕಲ್ಪದಾಗಿರುತ್ತೆ. या तो बच्चों को समझा ऐसे नहीं कि बाप अंतर्यामी है. ಬಾಬಾ ನಾವು ಮಕ್ಕಳು ತಿಳಿಸ್ಕೊಟ್ಟಿದ್ದಾರೆ ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಅಂತರ್ಯಾಮಿನ ಕೂಡ ಅಲ್ಲ. ಎಲ್ಲರ ಮನಸ್ಸೊಳಗಡೆ ಹೋಗಿ ಏನ್ ವಿಚಾರ ಮಾಡ್ತಾರೆ ಅದನ್ನ ನೋಡ್ಕೊಂಡು ಬರೋರು ಶಿವಬಾಬಾ ಅಲ್ಲ. ಬಾಬಾ को सबके
अंदर जाने की दरकार नहीं. ಬಾಬಾರವರಿಗೆ ಅದರ ಅವಶ್ಯಕತೆ ಇಲ್ಲ. ಬಾಬಾರವ್ರಿಗೆ ಗೊತ್ತಿದ್ದೇ ಇದೆ ಮನುಷ್ಯರು ಏನೇನು ಸಂಕಲ್ಪ ಮಾಡ್ತಾರೆ ಕಲಿಯುಗದಲ್ಲಿ. ಬಾಬಾರಿಗೆ ಎಲ್ಲರ ಮನಸ್ಸಲ್ಲಿ ಹೋಗಿ ಥಾಟ್ ರೀಡ್ ಮಾಡುವಂತ, ಮನಸ್ಸನ್ನ ಓದುವಂತ ಅವಶ್ಯಕತೆ ಇಲ್ಲ. ಮತ್ತು ಥಾಟ್ ರೀಡರ್ಸ್ ಅಂತೆ, ಅದಕ್ಕೆ ಬೇರೆಯವೇ ಇದ್ದಾರೆ. ಯಾರು? ಥಾಟ್ ರೀಡರ್ಸ್. ನೀವು ನೋಡಿರ್ಬೋದು, ಮಧುಬನದಲ್ಲಿ ಕೂಡ ಒಬ್ಬರು ಬಂದಿದ್ರು. ನಿಮ್ಮ ಎದುರುಗಡೆ ನಿಲ್ಲಿಸ್ತಾರೆ, ವಿಚಾರ ಮಾಡ್ರಿ ಅಂತ ಹೇಳ್ತಾರೆ. ಅವ್ರು ಏನ್ ವಿಚಾರ ಮಾಡ್ತಾರೆ ಅವ್ರು ಹೇಳ್ತಾರೆ. ಆಶ್ಚರ್ಯ ಅಂತ ನಿಮ್ಗೆ ಥಾಟ್ ರೀಡರ್ಸ್ ಇದ್ದಾರೆ. ಇನ್ನೊಬ್ಬರು ಮಾಡುವಂತ ವಿಚಾರ, ಅದು ಅಕ್ಷರ ಇರ್ಬೋದು, ನಂಬರ್ ಇರ್ಬೋದು, ಡೇಟ್ ಆಫ್ ಬರ್ತ್ ನೆನ್ಪು ಮಾಡ್ಕೊಂಡಿರ್ಬೋದು, ಅಥವಾ ಇನ್ಯಾರನ್ನ ನೆನ್ಪು ಮಾಡ್ಕೊಂಡಿರ್ಬೋದು, ಅದನ್ನೆಲ್ಲ ಇರಲಿ ಅಂತ ಹೇಳ್ಬಿಡ್ತಾರೆ ಅವ್ರ ಎದುರುಗಡೆ. ಆಶ್ಚರ್ಯ ಆಗುತ್ತಲ್ವ ನಂಗೆ ಇರ್ತಾರೆ ಅಂತ ವಿದ್ಯೆ ಕೂಡ ಇದೆ. ಆದ್ರೆ ಬಾಬಾರವರಿಗೆ ಅದನ್ನ ತಿಳಿಯೋ ಅವಶ್ಯಕತೆಯೇ ಇಲ್ಲ. ಮನುಷ್ಯರಿಂದಲೇ ಸಾಧ್ಯ ಅದು. ಅದೇನೋ ದೊಡ್ಡ ಮಿರಾಕಲ್ ಅಥವಾ ಅದೇನೋ ಕಮಾಲ್ ಅಲ್ಲ. ಅದನ್ನ ಸಾಧನೆ ಮಾಡಿದ್ರೆ ಸಾಧ್ಯ ಮನುಷ್ಯರಿಗೂ ಕೂಡ. ಭಗವಂತನಿಗೆ ಆ ರೀತಿ ಮನಸ್ಸೊಳಗಡೆ ಯಾರ್ಯಾರು ಏನೇನು ವಿಚಾರ, ಕಲಿಯುಗದಲ್ಲಿ ಯಾರ್ಯಾರು ಏನೇನು ವಿಚಾರ ಮಾಡ್ತಾರೆ ತಿಳ್ಕೊಂಡು ಏನ್ ಮಾಡ್ಬೇಕು ಅಲ್ವಾ? ಗೊತ್ತಿದೆ ತಾನೆ ಅಂತ ವಿಚಾರ ಇರ್ತಾರೆ. ವವಿಯ ವಿದ್ಯಾ ಸೀಖತೆ, ಥಾಟ್ ರೀಡ್ ಮಾಡುವಂತ ವಿದ್ಯೆಯನ್ನು ಕೂಡ ಮನುಷ್ಯರು ಕಲಿತಾರೆ. ಬಾಧ್ಯ ನಹಿ ಹೈ. ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಆ ಮಾತಿಲ್ಲ, ಭಗವಂತನಲ್ಲಿ ಮಾತಿಲ್ಲ. ಬಾಪ್ ಆತೆ ಹೇ, ಬಾಪ್ ಅವ್ರ ಬಚ್ಚೆ ಹಿ ಸಾರ ಪಾಠ ಬಜಾತೆ. ಬಾಬಾ ಬರ್ತಾರೆ ಮತ್ತು ಬಾಬಾ ಮತ್ತು ಮಕ್ಕಳ ಇಲ್ಲಿ ಪಾತ್ರ ನಡೀತಾ ಇದೆ. ಬಾಪ್ ಜಾನ್ತಿ ಸೃಷ್ಟಿ ಕಾ ಚಕ್ರ ಕೇಸೆ ತಿರ್ತಾ. ತಂದೆಗೆ ಗೊತ್ತಿದೆ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತೆ. ಉಸ್ಮೆ ಬಚ್ಚೆ ಕೈಸೆ ಪಾಠ ಬಜಾತ, ಅದರಲ್ಲಿ ಮಕ್ಕಳು ಹೇಗೆ ಪಾತ್ರ ಮಾಡ್ತಾರೆ ಇದು ಕೂಡ ಗೊತ್ತಿದೆ. ऐसे नहीं कि वह हर एक के अंदर को जानने वाले हैं. या तो रात को भी समझाया कि हर एक के अंदर तो ಬಾಬರ್ ಗೊತ್ತಿದೆ ಪ್ರತಿಯೊಬ್ಬರ ಒಳಗೆ ಏನಿದೆ ಇವಾಗ ವಿಕಾರ, ವಿಕಾರದ ವಿಚಾರಗಳು. ಅದನ್ನು ತಿಳ್ಕೊಂಡು ಭಗವಂತನಿಗೆ ಏನ್ ಮಾಡ್ಬೇಕು? ಅದೇ ಮಹಾವಾಕ್ಯನ ಮನಸ್ಸಲ್ಲಿ ನೆನಪು ಮಾಡ್ಕೊಳ್ಳೋದು. ಅದಕ್ಕೆ ಬಾಬಾ ಹೇಳ್ತಾರೆ ಬಹುತ್ ಛೀ ಮನುಷ್ಯ. ಕಲಿಯುಗದಲ್ಲಿ ಬಹಳ ಛೀ ಮನುಷ್ಯರಿದ್ದಾರೆ. ಹಾಗಾಗಿ ಬಾಬಾರಿಗೆ ಏನು ಥಾಟ್ ರೀಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಾಬಾ ಬಂದು ಈ ಛೀ ಮನುಷ್ಯರನ್ನ ಬಾಬಾ ಬಂದು गुलगुल ಮಾಡ್ತಾರೆ, ಹೂ ಮಾಡ್ತಾರೆ. या बाप का प्यार तुम बच्चों को एक ही बार मिलता है जो फिर अविनाशी हो जाता है. ಬಾಬಾರ ಪ್ರೀತಿ ಇಡೀ ಕಲ್ಪದಲ್ಲಿ ನಾವು ಮಕ್ಕಳಿಗೆ ಸಂಗಮದಲ್ಲಷ್ಟೇ ಸಿಗುತ್ತೆ. ಇದು ಅರ್ಧ ಕಲ್ಪ ಕಾಯ ಮಾಡ್ಬಿಡುತ್ತೆ ಅಲ್ವಾ? ಸತ್ಯುಗದಲ್ಲೂ ಕೂಡ ಏನಿರುತ್ತೆ, ಬಹಳ ಒಬ್ರಿಗೊಬ್ರು ಬಹಳ ಪ್ರೀತಿಯಿಂದ ಇರ್ತಾರೆ. ಯಾರ ಆಸ್ತಿ ಇದು? ಯಾರು ಕೊಟ್ಟಿದ್ದು? ಬಾಬಾರೇ ಕೊಟ್ಟಿದ್ದು. ಅಲ್ಲಿ ಹಸು ಹುಲಿ ಕೂಡ ಪರಸ್ಪರ ಎಷ್ಟು ಪ್ರೀತಿಯಿಂದ ಇರ್ತಿದ್ರು. ಹುಲಿಯಲ್ಲೂ ಕೂಡ ಯಾವುದೇ ಕ್ರೂರತೆ ಇರ್ಲಿಲ್ಲ. ಮನುಷ್ಯಷ್ಟು ಪ್ರೀತಿಯಿಂದ ಇರ್ತಿದ್ರು ಅಲ್ವಾ? ಇದು ತಂದೆ ಇದೆ ತಾನೆ, ತಂದೆ ನಾವು ಮಕ್ಕಳಿಗೆ ಸಂಗಮೇಕದಲ್ಲಿ ಕೊಟ್ಟಿರುವಂತ ಪ್ರೀತಿ ಅರ್ಧ ಕಲ್ಪ ಅವಿನಾಶಿ ಆಗ್ಬಿಡುತ್ತೆ. ಅಭಿತ್ತು ಮೋಹ ಜೀತ ಬಂದ್ರೆ, ಈಗ ನೀವು ಮಕ್ಕಳೇನಾಗ್ತಿದ್ದೀರಿ? ಮೋಹ ಜೀತ ಆಗ್ತಿದ್ದೀರಿ. ಸತ್ಯುಗ ರಾಜ್ಯವನ್ನ ಮೋಹಜೀತ ರಾಜ ರಾಣಿ ಹಾಗೂ ಪ್ರಜೆಗಳ ರಾಜ್ಯ ಎಂದು ಹೇಳಲಾಗುತ್ತೆ. ಸತ್ಯುಗದ ರಾಜ್ಯವನ್ನ ಏನಂತ ಹೇಳಲಾಗ್ತದೆ? ಮೋಹಜೀತ ರಾಜ ರಾಣಿ ಹಾಗೂ ಪ್ರಜೆಗಳ ರಾಜ್ಯ ಎಂದು ಹೇಳಲಾಗುತ್ತೆ. ವಾಕವಿ ಕೊಯ್ ರೋತೆ ನೈ, ಅಲ್ಲಿ ಯಾರು ಅಳೋದೇ ಇಲ್ಲ, ಯಾರು ಸತ್ರು ಅಳಲ್ಲ. ದುಃಖದ ಹೆಸರು ಇಲ್ಲ. तो बच्चे जानते हो बरोबर भारत में, ನೀವು ಮಕ್ಕಳಿಗೆ ಗೊತ್ತಿದೆ ಭಾರತದಲ್ಲಿ ಏನೇನಿತ್ತು? ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಇತ್ತು. ಈಗ ಇಲ್ಲ. ಕ್ಯೋಂಕಿ ಅಭಿ ಯಾಕಿಲ್ಲ? ಈಗ ರಾವಣನ ರಾಜ್ಯ ಇದೆ. इसमें बहुत दुख भोगते हैं. ಈ ರಾವಣ ರಾಜ್ಯದಲ್ಲಿ ಬಹಳಷ್ಟು ದುಃಖವನ್ನ ಭೋಗಿಸ್ತಾರೆ. फिर बाबा को याद करते कि आकर सुख शांति दो, रहम करो. ಬಹಳ ದುಃಖ ಭೋಗಿಸ್ತಾ ಇರೋದ್ರಿಂದ ಮನುಷ್ಯರು ತಂದೆಯನ್ನ ನೆನಪು ಮಾಡ್ತಾರೆ. ಬಂದು ಸುಖ ಶಾಂತಿ ಕೊಡು, ದಯೆ ಕೊಡು ಅಂತ ಬೇಡ್ತಾರೆ. ದೇಹದಿನ ತಂದೆ ದಯಾಹೃದಯಿಯಾಗಿದ್ದಾರೆ.
ರಾವಣ ಬೇರಹಂ ಮಾಡೋದು, ದಯಾಹೀನ, ದಯನೇ ಇಲ್ಲ ಅವನಿಗೆ. ಬಾಬಾ ಹೇಳ್ತಾರೆ ದುಃಖದ ದಾರಿಯನ್ನ ತೋರಿಸೋನು ರಾವಣ. सब मनुष्य दुख के रास्ते पर चलते हैं. ಇವತ್ತು ಪ್ರತಿಯೊಬ್ಬ ಮನುಷ್ಯರು ದುಃಖದ ದಾರಿಯಲ್ಲಿ ನಡೆಯುವಂತವರಾಗಿದ್ದಾರೆ. ಸಬ್ಸೆ ಬಡೆ ಸೆ ಬಡ ದುಃಖ ದೇನೆ ವಾಲ ಬಾಬಾ ಎಲ್ಲಕ್ಕಿಂತ ದೊಡ್ಡ ದುಃಖ ಕೊಡೋದು ಯಾವುದು? ಕಾಮ ವಿಕಾರ. ಇಸ್ಲೇ ಬಾಬಾ ಕತೆ, ಅದರಿಂದ ಬಾಬಾ ಹೇಳೋದೇನಂತ, ಮಧುರ ಮಧುರ ಮಕ್ಕಳೇ, ಕಾಮ ವಿಕಾರದ ಮೇಲೆ ಜಯ ಪಡ್ಕೊಂಡು ಜಗತ್ತನ್ನ ಗೆಲ್ಲಿ. ಈ ಲಕ್ಷ್ಮೀನಾರಾಯಣನ ಜಗಜ್ಜೀತ ಎಂದು ಹೇಳಲಾಗುತ್ತೆ. ತುಮಾರಿ ಸಾಮನೆ ಏನ್ ಆಬ್ಜೆಕ್ಟ್ ಖಡಿ है, ನಿಮ್ಮ ಎದುರುಗಡೆ ಏನ್ ನಿಂತಿದೆ? ಏನ್ ಆಬ್ಜೆಕ್ಟ್, ಗುರಿ ಉದ್ದೇಶ ನಿಂತಿದೆ. ಮಂದಿರ್ में घर जाते परंतु उनकी बायोग्राफी कुछ नहीं जानते. ದೇವಸ್ಥಾನಕ್ಕೆ ಹೋಗ್ತಾರೆ, ರಾಮನ ದೇವಸ್ಥಾನ, ಕೃಷ್ಣ, ಆಂಜನೇಯ, ಅವರ ಬಾಯೋಗ್ರಫಿನೇ ಗೊತ್ತಿಲ್ಲ. ಅವ್ರು ಯಾರು, ಏನು, ಎಲ್ಲಿದ್ದಾರೆ, ಎಲ್ಲಿದ್ರು, ಅವ್ರನ್ನ ಪೂಜೆ ಮಾಡ್ತೀವಿ ಏನೂ ಗೊತ್ತಿಲ್ಲ. ಜೇಸೆ ಹಾಗಾದ್ರೆ ಏನೂ ಗೊತ್ತಿದ್ದೆ ಪೂಜೆ ಮಾಡೋದಕ್ಕೆ ಏನಂತ ಹೇಳಲಾಗ್ತದೆ? गुड़ियों की पूजा, ಗೊಂಬೆಗಳ ಪೂಜೆ. देवियों की पूजा करते, रचकर खूब श्रृंगार बनाकर भोग आदि लगाते, परंतु वह देवियां तो कुछ भी खाते नहीं, खा जाते हैं ब्राह्मण लोग. ಬಾಬಾ ಹೇಳ್ತಾರೆ ದೇವತೆಗಳ ಪೂಜೆ ಮಾಡ್ತಾರೆ, ದೇವತೆಗಳನ್ನ ಮಣ್ಣಿನಿಂದ ಕಲ್ಲಿನಿಂದ ತಯಾರು ಮಾಡ್ತಾರೆ, ಅದನ್ನ ಬಹಳಷ್ಟು ಶೃಂಗಾರ ಮಾಡ್ತಾರೆ, ಅದಕ್ಕೆ ನೈವೇದ್ಯ ಇಡ್ತಾರೆ. ಆಗ ದುರ್ಗಾದೇವಿ ಪೂಜೆ ದಸರಾ ಟೈಮ್ನಲ್ಲಿ, ನವರಾತ್ರಿ ಟೈಮ್ನಲ್ಲಿ ಮಾಡ್ತಾರೆ ಉತ್ತರ ಭಾರತ ಕಡೆ. ಆಮೇಲೆ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲೆಲ್ಲ ಗಣಪತಿ ಪೂಜೆ ಮಾಡ್ತಾರೆ ಅದೇ ಥರ. ಅದಕ್ಕೆ ಶೃಂಗಾರ ಮಾಡಿ ನೈವೇದ್ಯ ಇಟ್ಟು ಆಮೇಲೆ ಹೋಗಿ ನೀರಲ್ಲಿ ಮುಳುಗಿಸ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಹಂಗೆ ನೋಡಿದ್ರೆ ದೇವತೆಗಳು ಏನೋ ಅಲ್ಲಿ ತಿನ್ನೋದಿಲ್ಲ ತಾನೆ, ನೈವೇದ್ಯ ಇಟ್ಟಿದ್ದು ತಿನ್ನೋದು ಯಾರು? ಬ್ರಾಹ್ಮಣರು. ಕ್ರಿಯೇಟ್ ಕರ್ ಫಿರ್ ಪಾಲನಾ ಕರ್ ವಿನಾಶ ಕರ್ತೈತೆ. ತಾವೇ ಕ್ರಿಯೇಟ್ ಮಾಡಿ, ತಾವೇ ನೈವೇದ್ಯದಿಟ್ಟು ಪಾಲನೆ ಮಾಡಿ, ಆಮೇಲೆ ಅದನ್ನು ತಗೊಂಡೋಗಿ ವಿನಾಶ ಮಾಡ್ತಾರೆ. ಇದಕ್ಕೆ ಹೇಳಲಾಗ್ತದೆ ಅಂಧಶ್ರದ್ಧೆ. ಸತ್ಯುಗದಲ್ಲಿ ಯಾವ ಮಾತು ಇರೋದಿಲ್ಲ. ಗಣಪತಿ ಮೂರ್ತಿ ಮಾಡಿದೆ, ಇದನ್ನ ನೈವೇದ್ಯ ಇಟ್ಟು ಮುಳುಗಿಸ್ದೆ, ದೇವಿ ಪೂಜೆ ಮಾಡಿದೆ, ಅದು ಮುಳುಗದೆ ಇದ್ರೆ ಕಾಲಿಂದನೂ ಒದ್ದೆ ಅಲ್ವಾ. ಗಣಪತಿ ಪೂಜೆ ಮಾಡಿ ಮುಳುಗಿಸಿರ್ತಾರೆ, ಅದು ನೋಡಿದ್ರೆ ನೀರೆಲ್ಲ ಕಡಿಮೆ ಆದಾಗ ಗಣಪತಿಯ ಕೈ ಒಂದ್ ಕಡೆ, ಕಾಲು ಮುರಿದು ಬಿದ್ದಿರ್ತದೆ ಅಲ್ವಾ. ಯಸಾದ್ ರಸಂ ರಿವಾಜ್ ನಿಕಲ್ತಿ ಹೇ. ಇವೆಲ್ಲ ರೀತಿ ಪದ್ಧತಿಗಳು ಬರೋದೆಲ್ಲಿ? ಕಲಿಯುಗದಲ್ಲಿ ಶುರು ಆಯ್ತು ಇವೆಲ್ಲ. ನೀವು ಮೊದಲು ಆದ್ರೆ ನೀವು ಮೊದಲು ಭಕ್ತಿ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ? ಶಿವ ಬಾಬರವರ ಪೂಜೆ ಮಾಡಿದ್ರಿ. ಯಾವ ದೇವಿ, ಯಾವ ದೇವತಾ, ಯಾವ ಕಾಲ್ಪನಿಕ ದೇವತಾ ಯಾರನ್ನ ಪೂಜೆ ಮಾಡಿಲ್ಲ, ಶಿವ ಬಾಬರವರ ಪೂಜೆಯನ್ನೇ ಮಾಡಿದ್ರಿ. ಅದಕ್ಕೆ ಅವ್ಯಭಿಚಾರಿ ರೈಟಿಯಸ್ ಸತ್ಯ ಪೂಜೆ ಎಂದು ಹೇಳಲಾಗುತ್ತೆ. ಯಾವುದು ಸತ್ಯ ಪೂಜೆ? ಶಿವ ತಂದೆ ಒಬ್ಬನನ್ನೇ ಪೂಜೆ ಮಾಡೋದು, ಅದು ಸತ್ಯ ಪೂಜೆ, ಅವ್ಯಭಿಚಾರಿ ಪೂಜೆ. ಫಿರ್ ಹೋತಿ ಹೇ, ಆಮೇಲೆ ಏನಾಯ್ತು? ಬರ್ತಾ ಬರ್ತಾ ಪೂಜೆ ವ್ಯಭಿಚಾರಿ ಆಯ್ತು. ಅನೇಕರನ್ನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ರು. ಬಾಬಾ ಅಕ್ಷರ कहने से ही परिवार की खुशबू आती है. ಬಾಬಾ ಅಂತ ಹೇಳೋದ್ರಿಂದ ಯಾವ ಅನುಭವ ಆಗುತ್ತೆ, ಯಾವ ಸುಗಂಧ ಬರುತ್ತೆ? ಪರಿವಾರ. ಬಾಬಾ ಅಂದ್ರೆ ತಂದೆ, ಅಪ್ಪ, ಇದೊಂದು ಪರಿವಾರ ಅಂತ ಅನಿಸುತ್ತೆ. ನೀವು ಮಕ್ಕಳು ಕೂಡ ಹೇಳ್ತೀರಿ ತಾನೆ, ಭಕ್ತಿಯಲ್ಲಿ ಹೇಳಿದಿರಿ ತಾನೆ, ನೀನೇ ತಂದೆ ನೀನೇ ತಾಯಿ. ಆದ್ರೆ ನೀನೇ ತಂದೆ ನೀನೇ ತಾಯಿ ಅಂತ ಹಾಡುವಾಗಷ್ಟೇ, ಆದ್ರೆ ಕರೆಯುವಾಗ ಹೇ ಈಶ್ವರ, ಹೇ ಪ್ರಭು, ಹೇ ಭಗವಂತ ಅಂತ ಕರೆದಿರ್ತಾರೆ ಅಲ್ವಾ. ಅವ್ರ ತಂದೆ ತಾಯಿ ಆದ್ಮೇಲೆ ಹಾಗೆ ಕರಿಬೇಕಲ್ಲ. तुम्हारी इस ज्ञान देने की कृपा से हमको सुख घनेरे मिलते हैं. ನಿಮ್ಮ ಜ್ಞಾನ ಕೊಡುವಂತ ಕೃಪೆ, ಭಗವಂತನ ಕೃಪೆ, ಆಶೀರ್ವಾದ, ದಯೆ ಅಂದ್ರೆ ಏನೋ ಜ್ಞಾನ ಕೊಡೋದು. ಇದರಿಂದಲೇ ನಮ್ಗೆ ಅಪಾರ ಸುಖ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಬುದ್ಧಿ ಮೇ ಯಾದ್ ಹೈ ಕಿ ಹಮ್ ಪಹಲೆ ಮೂಲವತನ್ ಮೇ ಥೆ. ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಮೊದಲು ಎಲ್ಲಿದ್ವಿ? ಮೂಲವತನದಲ್ಲಿದ್ವಿ.
वहां से यहाँ आते ही शरीर लेकर पाठ बजाने ಅಲ್ಲಿಂದ ನಾವಿಲ್ಲಿ ಬರ್ತೀವಿ ಶರೀರ ತಗೊಂಡು ಪಾತ್ರ ಮಾಡ್ಲಿಕ್ಕೆ पहले पहले हम दैवी ಚೋಲಾ लेते हैं ಫಸ್ಟ್ ನಾವು ಸಾಕಾರ ಜಗತಿ ಪಾತ್ರ ಮಾಡ್ಲಿಕ್ಕೆ ಬಂದಾಗ ಯಾವ ಚೋಲಾ ತಗೊಂಡ್ವಿ ಯಾವ ಶರೀರ ತಗೊಂಡ್ವಿ ದೈವಿ ಶರೀರ ಅಂದ್ರೆ ಅವರನ್ನ ದೇವತೆಗಳು ಅಂತ ಹೇಳಲಾಗುತ್ತೆ ಆಮೇಲೆ ಯಾವ ಶರೀರ ತಗೊಂಡ್ವಿ ಕ್ಷತ್ರಿಯ ನಂತರ ವೈಶ್ಯ ನಂತರ ಶೂದ್ರ ವರ್ಣದಲ್ಲಿ ಬಂದ್ರಿ ಭಿನ್ನ ಭಿನ್ನ ಪಾತ್ರವನ್ನ ಮಾಡಿದ್ರಿ ಯಾ ಬಾತೆ ತುಮ್ ಪಹಲೆ ನಹಿ ಜಾನ್ತೆ थे ಇವೆಲ್ಲ ಮಾತುಗಳು ನಮಗೆ ಮೊದಲು ಗೊತ್ತೇ ಇರಲಿಲ್ಲ अब बाबा ने आकर आदि मध्य अंत का नॉलेज तुम बच्चों को दिया है ಈಗ ಬಾಬಾ ಒಂದು ನಾವು ಮಕ್ಕಳಿಗೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಕೊಡ್ತಾರೆ अपने भी नॉलेज थी कि मैं इन तन में प्रवेश करता हूँ ಬರೀ ಸೃಷ್ಟಿಗಷ್ಟೇ ಅಲ್ಲ ತನ್ನ ನಾಲೆಜ್ ಅನ್ನು ಕೂಡ ಹೇಳ್ತಾರೆ ತಾನು ಯಾರ ಶರೀರದಲ್ಲಿ ಬರ್ತೀನಿ ಅನ್ನೋದನ್ನು ಕೂಡ ಬಾಬಾ ತಿಳಿಸ್ಕೊಟ್ಟಿದ್ದಾರೆ ಯಾಕನೆ 84 ಜನ್ಮों को नहीं जानते थे ಬಾಬಾ ಹೇಳ್ತಿದ್ದಾರೆ ಇವರಿಗೆ 84 ಜನ್ಮ ಗೊತ್ತೇ ಇರಲಿಲ್ಲ ಯಾರಿಗೆ ಬ್ರಹ್ಮ ಬಾಬಾವರಿಗೆ ತುಂಬಿ ನಹಿ जानते थे ನಿಮಗೂ ಗೊತ್ತಿರಲಿಲ್ಲ ಗೊತ್ತಿತ್ತಾ ನಮಗೆಲ್ಲ ಇಲ್ಲ ಶ್ಯಾಮ್ ಸುಂದರ್ का राज तो समझाया है ಶ್ಯಾಮ ಸುಂದರನ ರಹಸ್ಯವನ್ನು ಕೂಡ ಬಾಬಾ ನಾವು ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದಾರೆ ಯಾ ಕೃಷ್ಣ है नई दुनिया का पहला प्रिंस और राधे सेकंड नंबर में ಬಾಬಾ ಹೇಳ್ತಾರೆ ಶ್ರೀಕೃಷ್ಣ ಹೊಸ ಜಗತ್ತಿನ ಮೊದಲನೆಯ ರಾಜಕುಮಾರ ಸೆಕೆಂಡ್ ನಂಬರ್ನವರು ರಾಧೆ ಥೋಡಿ ವರ್ಷ ಫರ್ಕ್ ಪಡ್ತಾ है ಇಬ್ಬರ ಮಧ್ಯದಲ್ಲಿ ಸ್ವಲ್ಪ ಕೆಲವು ವರ್ಷಗಳ ವ್ಯತ್ಯಾಸ ಇರುತ್ತಷ್ಟೇ सृष्टि के आदि में इनको पहले नंबर में कहा जाता है ಅದಕ್ಕಾಗಿ ಶ್ರೀಕೃಷ್ಣನಿಗೆ ಮೊದಲನೇ ನಂಬರ್ನವನು ಮೊದಲನೇ ದೇವತಾ ಅಂತ ಹೇಳಲಾಗುತ್ತೆ इसलिए श्री कृष्ण को सब प्यार करते ಯಾವಾಗಲೂ ಮೊದಲನೇ ಮಕ್ಕಳ ಮೇಲೆ ಏನಿರ್ತದೆ ಬಹಳ ಪ್ರೀತಿ ಇರ್ತದೆ ತಾನೇ ಅದಕ್ಕಾಗಿ ಶ್ರೀಕೃಷ್ಣನನ್ನ ಎಲ್ಲರೂ ಏನ್ ಮಾಡ್ತಾರೆ ಪ್ರೀತಿ ಮಾಡ್ತಾರೆ इनको ही श्याम और सुंदर कहा जाता है ಅದಕ್ಕಾಗಿ ಬೇರೆಯವರು ಶ್ಯಾಮ ಇದ್ದವರು ಸುಂದರ ಆಗ್ತಾರೆ ಪ್ರತಿಯೊಬ್ಬರು ಒಂದ್ ಜನ್ಮ ತಗೊಂಡವರು ಅದೇ ಜನ್ಮದಲ್ಲಿ ಶ್ಯಾಮ ಸುಂದರ ಆಗ್ತಾರೆ ಆದ್ರೆ ಮಹಿಮೆ ಯಾರಿಗೂ ಮಾಡಿಲ್ಲ ಕೃಷ್ಣನಿಗೆ ಮಾಡಿದ್ರು ಯಾಕಂದ್ರೆ ಶ್ರೀಕೃಷ್ಣನೇ ಫಸ್ಟ್ ಜನ್ಮ ತಗೊಳ್ತಾನೆ ಸುಂದರನಾಗಿ ಮೊದಲನೇ ಸುಂದರನಾಗಿ ಹುಟ್ಟೋನೇ ಶ್ರೀಕೃಷ್ಣ ಕೊನೆ ಲಾಸ್ಟ್ ಜನ್ಮನ ತಗೊಳ್ಳೋಣ ಶ್ರೀಕೃಷ್ಣನೇ ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಅವನಿಗೆ ಶ್ಯಾಮ ಸುಂದರ ಅಂತ ಹೆಸರಿಟ್ಟು ಸ್ವರ್ಗದಲ್ಲಿ ಎಲ್ಲರೂ ಸುಂದರರಾಗಿದ್ರು ಅಭಿ ಸ್ವರ್ಗ ಕಹಾನ್ ಈಗೆಲ್ಲಿದೆ ಸ್ವರ್ಗ ಮತ್ತೆ ಚಕ್ರ ಏನಾಗ್ಬೇಕು ತಿರುಗ್ಬೇಕು ಸ್ವರ್ಗ ಬರ್ಲಿಕ್ಕೆ ಏಸನೇಕೆ ಸಮುದ್ರಕ್ಕೆ ನೀಚೆ ಚಲೆ ಜಾತೆ ಹೀಗಲ್ಲ ಭಕ್ತರ ಪ್ರಕಾರ ಅಯೋಧ್ಯೆ ಏನಾಯ್ತು ಚಿನ್ನದ ದ್ವಾರಕ್ಕೆ ಏನಾಯ್ತು ನೀರಿನಲ್ಲಿ ಮುಳುಗೋಯ್ತು ಅಂತ ಹೇಳ್ತಾರಲ್ಲ ಹಾಗಿಲ್ಲ ಸೃಷ್ಟಿ ಚಕ್ರ ಕಾಲದಲ್ಲಿ ಮುಳುಗೋಯ್ತು ಕಾಲ ಚಕ್ರದಲ್ಲಿ ಉರುಳಿ ಹೋಗಿದೆ ಅನ್ನೋದಕ್ಕೆ ಅವರು ಸಮುದ್ರದಲ್ಲಿ ಮುಳುಗೋಯ್ತು ಅಂತ ಹೇಳ್ಬಿಡ್ತಾರೆ ಜೈಸೆ ಕಹತಿ ಲಂಕಾ ದ್ವಾರಿಕಾ ನೀಚೆ ಚಲಿ ಗೈ ಲಂಕೆಗೂ ಹೇಳ್ತಾರೆ ನೀರೊಳಗೆ ಹೋಗ್ಬಿಡ್ತು ದ್ವಾರಿಕೆಗೂ ಹೇಳ್ತಾರೆ ಬಾಬಾ ಲಂಕೆ ಇರ್ಬೋದು ದ್ವಾರಕೆ ಇರ್ಬೋದು ಸ್ವರ್ಗ ಇರ್ಬೋದು ನರಕ ಇರ್ಬೋದು ಸಮುದ್ರದಲ್ಲಿ ಮುಳುಗೋದಿಲ್ಲ ಯಾ ಚಕ್ರ ತಿರುಗ್ತಾನೆ ಇದು ಚಕ್ರ ತಿರುಗೋದು इस चक्र को जाने से इंತ ಚಕ್ರವನ್ನ ತಿಳ್ಕೊಳ್ಳೋದ್ರಿಂದ ನೀವು ಚಕ್ರವರ್ತಿ ಮಹಾರಾಜ ಮಹಾರಾಣಿ ವಿಶ್ವದ ಮಾಲೀಕರಾಗಿರ್ತೀರಿ ಪ್ರಜಾ भी तो अपने को मालिक समझती है ना ಪ್ರಜೆಗಳು ಕೂಡ ತಮ್ಮನ್ನ ತಾವೇನಂತ ತಿಳ್ಕೊಳ್ತಾರೆ ಮಾಲೀಕ ಅಂತ ತಿಳ್ಕೊಳ್ತಾರೆ ತಾನೇ ಒಂದು ದೇಶದ ಪ್ರಜೆಗಳು ನಾವು ಆ ದೇಶದ ಮಾಲೀಕರು ಅಂತ ತಿಳ್ಕೊಳ್ತಾರೆ ತಾನೆ ಕಹೆಂಗೆ ಹಮಾರ ರಾಜ್ಯ ಹೇ ಯಾವ ರೀತಿ ಹೇಳ್ತಾರೆ ತಾನೆ ನಮ್ಮ ದೇಶ ನಮ್ಮ ಅಂದ್ರೆ ನಾವು ಅದಕ್ಕೆ ಮಾಲೀಕರು ಅಂತ ನಮ್ಗಿದ್ರ ಮೇಲೆ ಹಕ್ಕಿದೆ ಅನ್ನೋಂಗೆ ಬಾಬಾ ಹೇಳ್ತಾ ಇದ್ರೆ ಹಾಗೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಹೇಳ್ತೀವಿ ತಾನೆ ಭಾರತವಾಸಿಗಳು ಹೇಳ್ತಾರೆ ಇದು ನಮ್ಮ ರಾಜ್ಯ ಭಾರತ ನಾಮೆ ನೋಡಿ ಸತ್ಯುಗದಲ್ಲಿ ಭಾರತ ಏನಾಗಿತ್ತು ರಾಜ್ಯವಾಗಿತ್ತು ಒಂದೇ ಖಂಡ ಆಗಿತ್ತು ಭಾರತ ಅನ್ನುವಂತ ಹೆಸರಿದೆ ಹಿಂದೂಸ್ತಾನ್ನ ಇಂಡಿಯಾನ ಹಿಂದೂಸ್ತಾನ ಇಂಡಿಯಾ ಇದೆಲ್ಲ ರಾಂಗ್ ಹೆಸರು ನಿಜವಾದ ಹೆಸರು ನಮ್ಮದು ನಮ್ಮ ದೇಶದ್ದು ಭಾರತ वास्तव में आदि सनातन देवी देवता धर्म ही है ವಾಸ್ತವವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಆಗಿದೆ ಆದರೆ ನಮ್ಮ ಭಾರತ ದೇಶದ ಧರ್ಮ
ದೇವಿ ದೇವತಾ ಧರ್ಮ. ಆದ್ರೆ ಕರ್ಮಭ್ರಷ್ಟ ಆಗಿರೋ ಕಾರಣ ತಮ್ಮನ್ನ ದೇವತಾ ಅಂತ ಹೇಳ್ಕೊಳಿಕ್ಕಾಗ್ಲಿಲ್ಲ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. नहीं तो बाप कैसे आकर से देवी देवता धर्म की स्थापना करे. ಇಲ್ಲವಾದ್ರೆ ಬಾಬಾ ಬಂದು ಪುನಃ ದೇವಿ ದೇವತಾ ಧರ್ಮದ ಸ್ಥಾಪನೆ ಹೇಗ್ ಮಾಡ್ತಾರೆ? आगे तुमको भी सब कुछ बातों का मालूम नहीं था, अब बाप ने समझाया है. ಮೊದಲು ನಿಮಗೂ ಕೂಡ ಇವೆಲ್ಲ ಮಾತು ಗೊತ್ತಿರ್ಲಿಲ್ಲ. ಏನ್ ಗೊತ್ತಿತ್ತು ನಮ್ಗೆ? ಬಾಬಾ ಜ್ಞಾನ ಮೊದಲಿತ್ತ ಇಲ್ಲ. ಈಗ ಬಾಬಾ ಬಂದು ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ऐसा नीचा बाबा उनको भी फिर तुम भूल जाते हो. ಆಶ್ಚರ್ಯ ಪಡ್ತಾರೆ ಬಾಬಾ, ಇದು ಹೆಂಗ್ ಸಾಧ್ಯ? ಇಷ್ಟು ಮಧುರ ತಂದೆ ಇವರನ್ನ ಮರ್ತು ಬಿಡ್ತೀರಿ? ಸಬ್ಸೆ ಮೀಠಾ ಬಾಬಾ ಎಲ್ಲರಿಗಿಂತ ಮಧುರ ಯಾರು? ಬಾಬಾ ತಾನೆ. ಬಾಕಿ ರಾವಣ ರಾಜ್ಯ ಮೇ ತುಮಕೋ ಸಬ್ ದುಃಖಿ ದೇತೆ ಹೇನ. ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ನಿಮ್ಗೆ ಏನ್ ಕೊಡ್ತಾರೆ? ದುಃಖ ಕೊಡ್ತಾರೆ ತಾನೆ. ಕೊಡ್ತಾರ ಇದು? ಕೊಡ್ತಾರೆ ತಾನೆ. ಇಸ್ಲೇ ಬೇಹದಕ್ಕ ಬಾಬಾಕ್ಕೂ ಯಾದ್ ಮಾಡ್ತಾರೆ. ಆದ್ರಿಂದ ತಂದೆ ಒಬ್ಬರೇ ಯಾರಿಗೂ ದುಃಖ ಕೊಡೋದಿಲ್ಲ. ಅವ್ರು ಬಹಳ ಮಧುರ ಆಗಿದ್ದಾರೆ ಎಲ್ಲರಿಗಿಂತ. ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ಕೂಡ ಎಲ್ಲರೂ ಆ ತಂದೆಯನ್ನ ನೆನಪು ಮಾಡ್ತಾರೆ. ಉನ್ಕೋ ಯಾದನೇ ಪ್ರೇಮಕ್ಕೆ ಆಸು ಬಹಾತೆ. ಭಕ್ತಿಯಲ್ಲೂ ಕೂಡ ಭಗವಂತನ ನೆನಪಿನಲ್ಲಿ ಪ್ರೇಮದ ಕಣ್ಣೀರನ್ನ ತೆಗಿತಾರೆ. ಹೇ ಸಾಜನ್ ಕಬ್ ಆಕರ್ ಸಜನಿಯೋ ಸೆ ಮಿಲೆಂಗೆ ಕ್ಯೋಂಕಿ ತುಮ್ ಸಬ್ ಹೋ ಭಕ್ತಿಯ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಪ್ರೇಮದಿಂದ ಕಣ್ಣೀರು ತೆಗಿತಾರೆ. ಹೇ ಸಾಜನ್, ಹೇ ಪ್ರಿಯತಮನೆ, ಯಾವಾಗ ಬಂದು ಸಜನೆಯನ್ನ ಮಿಲನ ಮಾಡ್ತೀಯ? ಯಾಕೆಂದ್ರೆ ಬಾಬಾ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಏನಾಗಿದ್ದೀರಿ? ಭಕ್ತಿಯ ಅಂದ್ರೆ ಪ್ರಿಯತಮೆಯರು. ಭಕ್ತಿ ಅಂದ್ರೆ ಪ್ರೀತಿ ಮಾಡುವಂತವರಿಗೆ ಭಕ್ತಿಯರು ಅಂತ ಅಥವಾ ಭಕ್ತಿಯರು ಅಥವಾ ಭಕ್ತರು ಅಂತ ಕರೀತಾರೆ. ಅಂದ್ರೇನೆ ಪ್ರಿಯತಮೆಯರು. ಭಕ್ತಿಯೋಂತ ಪತಿ ಹುವಾ. ಹಾಗಾದ್ರೆ ಭಕ್ತರ ಪತಿ ಯಾರು? ಭಕ್ತರ ಪತಿ भगवान. भगवान आकर भक्ति का फल देते हैं, रास्ता बताते हैं और समझाते. यह 5000 वर्ष का खेल है. ಭಗವಂತ ಬಂದು ಭಕ್ತಿಯ ಫಲವನ್ನ ಕೊಡ್ತಾರೆ, ದಾರಿಯನ್ನ ತೋರಿಸ್ತಾರೆ ಮತ್ತು ತಿಳಿಸ್ತಾರೆ. ಇದು 5000 ವರ್ಷದ ಆಟವಾಗಿದೆ ಅಂತ. रचयिता और रचना के आदि मध्य अंत को कोई भी मनुष्य जानते नहीं. ರಚಯಿತಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಯಾವ ಮನುಷ್ಯರು ತಿಳಿದುಕೊಂಡಿಲ್ಲ. ರೂಹಾನಿ ಬಾಪ ರೂಹಾನಿ ಬಚ್ಚೇ ಜಾನ್ತೆ. ಬಾಬಾ ಹೇಳ್ತಾರೆ, ಈ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾರಿಗೊತ್ತು? ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳಿಗೆ ಮಾತ್ರ ಗೊತ್ತಿದೆ. कोई मनुष्य नहीं जानते, देवताएं भी नहीं जानते. ಆ ಮನುಷ್ಯರಿಗೂ ಗೊತ್ತಿಲ್ಲ, ದೇವತೆಗಳಿಗೂ ಕೂಡ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಯಹ ಸ್ಪಿರಿಚುವಲ್ ಫಾದರ್ ಹಿ ಜಾನ್ತೆ. ಈ ಆತ್ಮಿಕ ಜ್ಞಾನವನ್ನ ಸ್ಪಿರಿಚುವಲ್ ಫಾದರ್ ಶಿವಬಾಬಾನೇ ತಿಳಿದುಕೊಂಡಿದ್ದಾರೆ. ಅಪನೆ ಬಚ್ಚೋं को ಬೈಟ್ ಸಮझाते. ಅವ್ರು ತಿಳ್ಕೊಂಡಿರೋದ್ರಿಂದ ತನ್ನ ಮಕ್ಕಳಿಗೆ ಕುಳಿತು ಅವರು ತಿಳಿಸ್ತಾ ಇದ್ದಾರೆ. ಅವ್ರ कोई भी देहदारी के पास या रचयिता रचना के आदि मध्य अंत का नॉलेज हो ना सके. ಬೇರೆ ಯಾವುದೇ ದೇಹಧಾರಿಗಳ ಬಳಿ, ಶಿವಬಾಬರ್ನ ಬಿಟ್ರೆ ಬೇರೆ ಯಾವುದೇ ದೇಹಧಾರಿಗಳ ಬಳಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇರಲು ಸಾಧ್ಯ ಇಲ್ಲ. ये नॉलेज होती ही है. ये नॉलेज ಯಾರ ಬಳಿ ಇದೆ? ಹಾಗಾದ್ರೆ रूहानी बाबा के पास, रूहानी ತಂದೆಯ ಬಳಿ. उनको ही ज्ञान ज्ञानेश्वर कहा जाता है. ಅವರನ್ನೇ ಏನಂತ ಕರೀಲಾಗುತ್ತೆ? ಜ್ಞಾನ ಜ್ಞಾನೇಶ್ವರ. ಜ್ಞಾನ ಜ್ಞಾನೇಶ್ವರ ತುಮಕೋ ಜ್ಞಾನ ದೇತೆ. ಜ್ಞಾನ ಜ್ಞಾನೇಶ್ವರ ನೀವು ಮಕ್ಕಳಿಗೆ ಏನ್ ಕೊಡ್ತಾರೆ? ಜ್ಞಾನವನ್ನ ಕೊಡ್ತಾರೆ. ರಾಜ ರಾಜೇಶ್ವರಿ ಮಾಡಲು ಜ್ಞಾನ ಜ್ಞಾನೇಶ್ವರ. ಜ್ಞಾನ ಯಾಕೆ ಕೊಡ್ತಾರೆ ನಮಗೆ? ರಾಜ ರಾಜೇಶ್ವರಿ ಮಾಡಲು. ಆದ್ರಿಂದ ಇದಕ್ಕೆ ರಾಜಯೋಗ ಎಂದು ಹೇಳಲಾಗುತ್ತೆ. ಬಾಕಿ ಸಬ ಹೇ, ಇನ್ನುಳಿದದ್ದೆಲ್ಲ ಹಠ ಯೋಗ ಆಗಿದೆ. हठयोग का भी चित्र बोलते हैं. सन्यासी जब जाते वहां कर बाद में हठयोग सिखलाते हैं. जब बहुत वृद्धि हो जाती तब हठयोग आदि सिखलाते. ಬಾಬಾ ಹೇಳ್ತಾರೆ, ಹಠಯೋಗಿಗಳಿಗೂ ಕೂಡ ಚಿತ್ರ ಇದೆ. ಸನ್ಯಾಸಿಗಳು ಯಾವಾಗ ಬರ್ತಾರೆ, ಅವ್ರು ಬಂದು ಹಠಯೋಗವನ್ನ ಕಲಿಸ್ತಾರೆ. ಸನ್ಯಾಸಿಗಳು ಕಲಿಸೋದು ಹಠಯೋಗ. ಯಾವಾಗ ಅವ್ರು ಬಹಳ ಜನ ಆಗ್ತಾರೆ ಅವಾಗ ಎಲ್ಲರೂ ಬಂದು ಅದನ್ನ ಕಲಿತಾರೆ. ಪ್ರಚಾರ ಆದಾಗ ಬಂದು ಕಲಿತಾರೆ.
बाप ने समझाए मैं आता हूँ, ಬಾಬಾ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ ನಾನು ಬರೋದೇ ಸಂಗಮೇಗದಲ್ಲಿ ಬಂದು ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾನೆ ಅಂತ ಹೇಳ್ತಾರೆ ಬಾಬಾ. ಸ್ಥಾಪನಾ ಯಹಾ ಕರ್ತೆ ನ ಕಿ ಸತ್ಯುಗನೆ, ಸ್ಥಾಪನೆ ಮಾಡೋದು ಬಾಬಾ ಇಲ್ಲಿ ಬಂದು ಹೊರತು ಸತ್ಯುಗದಲ್ಲಿ ಅಂತೂ ಅಲ್ಲ. सत्युग आदि में तो राजा है, तो जरूर संगम पर स्थापना होती है. ಸತ್ಯುಗದಲ್ಲಿ ರಾಜ್ಯ ಇರುತ್ತೆ, ಅಂದ್ಮೇಲೆ ಅದು ಸ್ಥಾಪನೆ ಆಗಿರುವಂತ ಸಮಯ ಅದರ ಹಿಂದಿನ ಸಂಗಮೇಗವೇ ಆಗಿರುತ್ತೆ. ಯಾ ಕಲಿಯುಗಮೇ ಹೇ, ಈ ಕಲಿಯುಗದಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ, ಸತ್ಯುಗದಲ್ಲಿ ಎಲ್ಲರೂ ಪೂಜ್ಯರಾಗಿರ್ತಾರೆ. तो बाप पूज्य बनाने के लिए आते हैं. ಹಾಗಾದ್ರೆ ಬಾಬಾ ಬರೋದೇಕೆ? ಪೂಜ್ಯರನ್ನಾಗಿ ಮಾಡ್ಲಿಕ್ಕೆ. ಪೂಜಾರಿ बनाने वाला है, ಪೂಜಾರಿ ಮಾಡೋಣ ರಾವಣ. ನೋಡಿ ಬಾಬಾ ಎದುರಿಗೆ ಸಬ್ ಜಾನಾ ಚಾಹಿಯೇನಾ, ಇವೆಲ್ಲ ತಿಳ್ಕೊಂಡಿರ್ಬೇಕು ತಾನೆ. ಯಹೇ ಉಂಚತೆ ಉಂಚ ಪಢಾಯಿ, ಅದಕ್ಕೆ ಇದು ಏನಾಗಿದೆ? ಶ್ರೇಷ್ಠಾತಿ ಶ್ರೇಷ್ಠ ಶಿಕ್ಷಣ ಆಗಿದೆ. ಇಸ್ ಟೀಚರ್ ಕು ಕೋಯಿ ಜಾನ್ತಾ ನೈ, ಈ ಟೀಚರ್ ಅನ್ನ ಯಾರನ್ನು ತಿಳ್ಕೊಂಡಿಲ್ಲ. ಸುಪ್ರೀಂ ಬಾಪ್ भी है, ಟೀಚರ್ भी है, ಸದ್ಗುರು भी है. ಇವರು ಸತ್ಯ ತಂದೆನೂ, ಸುಪ್ರೀಂ ತಂದೆನೂ, ಸುಪ್ರೀಂ ಟೀಚರು, ಸುಪ್ರೀಂ ಸತ್ಯ ಗುರುನು ಆಗಿದ್ದಾರೆ. ಯಾ ಕೋಯಿ ಜಾನ್ತೇನೆ, ಇದು ಯಾರಿಗೂ ಗೊತ್ತಿಲ್ಲ. ಬಾಬಾನೇ ಬಂದು ತಮ್ಮ ಪೂರ್ಣ ಪರಿಚಯವನ್ನ ಮಕ್ಕಳಿಗೆ ಕೊಡ್ತಾರೆ. बच्चों को खुद पढ़ा कर फिर साथ में ले जाते हैं. ನೋಡಿ ಬಾಬಾ ತಾನೇ ಬಂದು ತನ್ನ ಮಕ್ಕಳಿಗೆ ತಾನೇ ಓದಿಸಿ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ. बेहद के बाप का लव मिलता है तो फिर और कोई लव पसंद नहीं आता है. ಬೇಹದಿನ ತಂದೆಯ ಪ್ರೀತಿ ಇಷ್ಟ ಆಗ್ಬಿಟ್ರೆ ಈ ಜಗತ್ತಿನ ಯಾವ ಮನುಷ್ಯರ ಪ್ರೀತಿನೂ ಏನಾಗೋದಿಲ್ಲ, ಇಷ್ಟ ಆಗೋದೇ ಇಲ್ಲ. ಈ ಸಮಯ ಹೈಹಿ ಝೂಟ್ ಖಂಡ್, ಈ ಸಮಯದಲ್ಲಿರೋದು ಸುಳ್ಳು ಖಂಡ ಅಂತಾರೆ ಬಾಬಾ. ಸುಳ್ಳು ಮಾಯಿ, ಸುಳ್ಳು ಕಾಯ, ಸುಳ್ಳು ಪ್ರಪಂಚವೇ ಸುಳ್ಳು. ಭಾರತ ಝೂಟ್ ಖಂಡ್ ಹೇ, ಈಗ ಭಾರತ ಏನಾಗೋಗ್ಬಿಟ್ಟಿದೆ? ಸುಳ್ಳು ಖಂಡ ಆಗೋಗ್ಬಿಟ್ಟಿದೆ. ಫಿರ್ ಸತ್ಯುಗ್ನೇ ಹೋಗ, ಸತ್ಯುಗದಲ್ಲಿ ಮತ್ತೆ ಸತ್ಯಖಂಡವಾಗುತ್ತೆ. ಭಾರತ್ ಕಭಿ ವಿನಾಶ ಕೋ ನಹಿ ಪಾತಾ ಹೇ, ಭಾರತ ಎಂದು ಏನಾಗೋದಿಲ್ಲ, ಅದು ವಿನಾಶ ಆಗೋದಿಲ್ಲ. ಯಾನೆ ಸಬ್ಸೆ ಬಡೆ ತೆ ಬಡಾ ತೀರ್ಥ, ಇದಾಗಿದೆ ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನ ಯಾವುದು? ಭಾರತ ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನ ಆಗಿದೆ. ಅಲ್ಲಿ ಬೇಹದ್ದಿನ ತಂದೆ ಮಕ್ಕಳಿಗೆ ಕುಳಿತು ಸೃಷ್ಟಿ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳ್ಕೊಳ್ತಾರೆ ಮತ್ತು ಸರ್ವರ ಸದ್ಗತಿಯನ್ನ ಮಾಡ್ತಾರೆ. ಅದಕ್ಕಾಗಿ ಭಾರತ ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನ. ಬಾಬಾ ಹೇಳ್ತಾ ಇದ್ದಾರೆ ಬಹುತ್ ಬಡಾ ತೀರ್ಥ ಹೇ, ಭಾರತ ಕಿ ಮಹಿಮಾ ಅಪರಮಪಾರ. ಅದಕ್ಕಾಗಿ ಭಾರತದ ಮಹಿಮೆ ಅಪರಮ ಅಪಾರವಾಗಿದೆ. ಪರಂತು ಯಹ ಭಿ ತುಮ್ ಸಮझ सकते हो ಭಾರತ ಹೇ. ಮತ್ತು ನೀವು ಮಕ್ಕಳಿಗೆ ಇದು ಕೂಡ ಗೊತ್ತಿದೆ, ಇದನ್ನು ನೀವು ತಿಳ್ಕೊಳ್ಬಹುದು. ಏನಾಗಿದೆ ಭಾರತ? ಭಾರತ ಇನ್ನೇನಾಗಿದೆ? ಭಾರತ ಇನ್ನೇನಾಗಿದೆ? ಭಾರತ ಇನ್ನೇನಾಗಿದೆ? ಭಾರತೇ ವಂಡರ್ ಆಫ್ ವರ್ಲ್ಡ್. ಭಾರತ ಜಗತ್ತಿನಲ್ಲಿ ಒಂದು ಅದ್ಭುತ ಸಂಗತಿಯಾಗಿದೆ. ಬಾಬಾ ಹೆಸರೇ ವಹೇ ಮಾಯಾಕ್ಕೆ 7 ವಂಡರ್ಸ್. ಅಲ್ಲಿದೆ ಮಾಯಾ 7 ವಂಡರ್ಸ್. ಆ 7 ವಂಡರ್ಸ್ 7 ಅದ್ಭುತ ಸಂಗತಿಗಳೇನಿದ್ದಾವಲ್ಲ ಅದು ಮಾಯೆದು. ಆದ್ರೆ ಈ ಸ್ವರ್ಗ ಭಾರತ, ಭಾರತ ವಂಡರ್ ಮಾಡಿದ್ಯಾರು? ಇದು ಭಗವಂತನ ಸೃಷ್ಟಿ. ಬಾಬಾ ಹೇಳ್ತಾರೆ ಈಶ್ವರ ಕ ವಂಡರ್ ಏಕಿ, ಈಶ್ವರನ ವಂಡರ್ ಭಾರತ ಒಂದೇ. 7 ವಂಡರ್ಸ್ ಇದು ಮಾಯೆ ವಂಡರ್. ಬಾಪೇ ಉನ್ಕ ವಂಡರ್ ಸ್ವರ್ಗ ಭಿ ಏಕ್, ತಂದೆ ಒಬ್ಬರೇ, ಅವರ ಸ್ವರ್ಗ ಕೂಡ ಒಂದೇ ಆಗಿದೆ. ಉನ್ಕೋ ಹಿ, ಅದನ್ನೇ ಹೆವನ್ ಪ್ಯಾರಡೈಸ್ ಅಂತ ಹೇಳ್ತಾರೆ. ಸಚ್ಚಾ ಸಚ್ಚಾ ನಾಮ್ ಏಕಿ ಸ್ವರ್ಗ ಯಹ ನರ್. ಬಾಬಾ ಹೇಳ್ತಾರೆ ಸತ್ಯ ಸತ್ಯ ಹೆಸರು ಅದಕ್ಕೆ ಸ್ವರ್ಗ, ಇದಾಗಿದೆ ನರಕ. ಬಾಬಾ ಹೇಳ್ತಾರೆ ಆಲ್ರೌಂಡ್ ಚಕ್ರ ತುಮ್ ಬ್ರಾಹ್ಮಣಿ ಲಗಾತೆ ಹೋ. ಆಲ್ರೌಂಡ್ ಚಕ್ರ ಮಾಡೋದು ಯಾರು? ಇಡೀ ಸೃಷ್ಟಿ ಚಕ್ರದ ಪ್ರತಿಯೊಂದು ಟಿಕ್ಕಿಗೆ, ಪ್ರತಿಯೊಂದು ಸೆಕೆಂಡಿಗೆ ಪಾತ್ರ ಮಾಡುವಂತವರು ನೀವು ಬ್ರಾಹ್ಮಣರೇ ಆಗಿದ್ದೀರಿ. ಹಂಸೋ ನಾವೇನೆ ಬ್ರಾಹ್ಮಣ್, ಸೊ ದೇವತಾ, ಸೊ ಕ್ಷತ್ರಿಯ, ಸೊ ವೈಶ್ಯ, ಶೂದ್ರ, ಹೀಗೆಲ್ಲ ಆಗ್ತೇವೆ. ಚರ್ತಿ ಕಲಾ, ಉತ್ತರ್ತಿ ಕಲಾ, ಏರುವ ಕಲೆ, ಇಳಿಯುವ ಕಲೆ. ಚಡ್ತಿ ಕಲಾ, ಏರುವ ಕಲೆ ನಿನ್ನಿಂದ
ಎಲ್ಲರಿಗೂ ಒಳ್ಳೇದಾಗತ್ತೆ, ಒಳಿತಾಗತ್ತೆ. ಭಾರತವಾಸಿ ಚಾತೆ, ಭಾರತವಾಸಿಗಳು ಇದನ್ನ ಬಯಸೋದು ಏನಂತ, ವಿಶ್ವದಲ್ಲಿ ಶಾಂತಿ ಆಗ್ಬೇಕು ಅಂತ ಬಯಸೋದು ಯಾರು? ಭಾರತವಾಸಿಗಳೇ. ಸುಖಿ ದೇವು, ಎಲ್ಲರೂ ಸುಖವಾಗಿರ್ಲಿ. ನಮ್ಮಲ್ಲಿ ಒಂದು ಶ್ಲೋಕನೇ ಇದೆ, ಸರ್ವೇ ಜನಾ ಸುಖಿನೋ ಭವಂತು ಅಲ್ವಾ. ಎಲ್ಲ ಜನರು, ಇಡೀ ವಿಶ್ವದ ಎಲ್ಲ ಆತ್ಮಗಳು ಸುಖವಾಗಿರ್ಲಿ, ಶಾಂತಿಲಿರ್ಲಿ. ಬೇರೆಯವ್ರಿಗೆಲ್ಲ ಬೇರೆ ದೇಶದವ್ರು ಹಾಳಾಗೋಗ್ಲಿ, ನಮ್ಮ ದೇಶ ಉದ್ಧಾರ ಆಗ್ಲಿ ಅಂತಿದೆ. ಆದ್ರೆ ಭಾರತ ದೇಶದ ಹಾಗಲ್ಲ. ಎಲ್ಲರೂ ಇಡೀ ವಿಶ್ವದಲ್ಲಿ ಇದ್ದು ಶಾಂತಿಲಿರ್ಲಿ, ಎಲ್ಲರಿಗೂ ಸುಖ ಸಿಗ್ಲಿ. ಸ್ವರ್ಗ ಮಿತ್ತು ಹೈಹಿ ಸುಖ ದುಃಖ ಕಾ ನಾಮ್ ನಹಿ. ಸ್ವರ್ಗದಲ್ಲಿ ಸುಖ ಇರುತ್ತೆ, ದುಃಖದ ಹೆಸರು ಇರೋದೇ ಇಲ್ಲ. ಉನ್ಕೋ ಕಹಾ ಜಾತಾ ಹೈ ಈಶ್ವರಿಯ ರಾಜ್. ಸ್ವರ್ಗಕ್ಕೇನೆ ಈಶ್ವರಿಯ ರಾಜ್ಯ ಎಂದು ಹೇಳಲಾಗುತ್ತೆ. ಸತ್ಯುಗದಲ್ಲಿ ಸೂರ್ಯವಂಶಿ, ನಂತರ ಸೆಕೆಂಡ್ ಗ್ರೇಡ್ ನಲ್ಲಿ ಚಂದ್ರವಂಶಿಗಳಿರ್ತಾರೆ. ತುಮ್ ನೀವ್ಯಾರು? ಆಸ್ತಿಕರು, ಅವರು ನಾಸ್ತಿಕರು. ತುಮ್ ಧಣಿಕೆ ಬನ್ ಬಾಬಾ ಸೆ ವರ್ಷ ಲೇನೆ ಕಾ ಪುರುಷಾರ್ಥ ಕರ್ತೆ ಹೋ. ನೀವು ಧಣಿಯ ಮಕ್ಕಳಾಗಿ, ಶಿವಬಾಬರ ಮಕ್ಕಳಾಗಿ, ಶಿವಬಾಬರಿಂದ ಆಸ್ತಿನ ತಗೊಳ್ಳುವಂತ ಪುರುಷಾರ್ಥವನ್ನ ಮಾಡ್ತೀರಿ. ತುಮಾರಿ ಮಾಯಾ ಕೆ ಸಾಥ್ ಗುಪ್ತ ಲಡಾಯಿ ಚಲ್ತಿ ಹೈ. ನಿಮ್ಮದು ಮಾಯೆ ಜೊತೆಗೆ ಗುಪ್ತವಾದ ಯುದ್ಧ ನಡೆಯುತ್ತೆ ಅಲ್ವಾ. ಯುದ್ಧ ಮಾಡ್ತಿದ್ದೀರಿ ತಾನೆ ಎಲ್ರು, ಆದ್ರೆ ಯಾರು ಗೊತ್ತಾಗಲ್ಲ. ಮಾಯೆ ಜೊತೆಗೆ ಪ್ರತಿಯೊಬ್ಬರು ಯುದ್ಧ ಮಾಡ್ತಾ ಇದ್ದಾರೆ. ಗುಪ್ತ ಯುದ್ಧ ಇದೆ. ಬಾಪ್ ಆತೆ ಹೇ. ಬಾಬಾ ಬರೋದು ಯಾವಾಗ? ಬಾಬಾ ಬರೋದು ರಾತ್ರಿಯಲ್ಲಿ. ಅದಕ್ಕಾಗಿ ಶಿವರಾತ್ರಿ ಅಂತ ಹೇಳಲಾಗುತ್ತೆ. ಪರಂತು ಶಿವ ಕಾ ರಾತ್ರಿ ಕಾ ಭಿ ಅರ್ಥ ನೈ ಸಮಜ್ತೆ. ಅವರು ಶಿವರಾತ್ರಿ ಅಂದ್ರೆ ಏನು ಅಂತಾನು ತಿಳ್ಕೊಂಡಿಲ್ಲ. ದಿನ ಆಗುತ್ತಲ್ಲ ರಾತ್ರಿ, ಅದನ್ನೇ ರಾತ್ರಿ. ಆ ಸಮಯದಲ್ಲಿ ಭಗವಂತ ಬರ್ತಾನೆ ಅಂತ ರಾತ್ರಿ ಎಲ್ಲ 12 ಗಂಟೆ ತನಕ ಎಚ್ಚಿರ್ತಾರೆ. 12 ಆದ್ಮೇಲೆ ಡೇಟ್ ಚೇಂಜ್ ಆಗುತ್ತಲ್ಲ, ಅವಾಗ ಮಲ್ಕೊಂಡ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಶಿವರಾತ್ರಿ ಅರ್ಥ ಅವರಿಗೆ ಗೊತ್ತಿಲ್ಲ. ರಾತ್ರಿ ಅಂದ್ರೆ ಅಜ್ಞಾನದ ಕತ್ತಲು, ಕಲಿಯುಗ ರಾತ್ರಿ ಅಂದ್ರೆ. ಬ್ರಹ್ಮ ಕಿ ರಾತ ಪೂರಿ ಹೋತಿ ಹೈ, ದಿನ ಶುರು ಹೋತಾ ಹೈ. ಬ್ರಹ್ಮನ ರಾತ್ರಿ ಪೂರ್ಣ ಆಗತ್ತೆ, ದಿನ ಪ್ರಾರಂಭ ಆಗತ್ತೆ. ವಕತೆ ಶ್ರೀ ಕೃಷ್ಣ ಭಗವಾನ್ ವಾಚ್. ಅವ್ರು ಹೇಳ್ತಾರೆ ಶ್ರೀಕೃಷ್ಣ ಭಗವಾನ್ ವಾಚ್. ಆದ್ರೆ ಇದಾಗಿದೆ ಶಿವ ಭಗವಾನ್ ವಾಚ್. ಅಬ್ಬ ರೈಟ್ ಫಾರ್ಮ್ ಎರಡು ಇದೆಲ್ಲ. ಶ್ರೀಕೃಷ್ಣ ಭಗವಾನ್ ವಾಚ್ ಅಂತ ಅವರು, ನಾ ಶಿವ ಭಗವಾನ್ ವಾಚ್ ಅಂತ ಹೇಳ್ತೀವಿ. ಯಾರು ರೈಟ್? ಶ್ರೀಕೃಷ್ಣతో ಬಾಬಾ ಹೇಳ್ತಾರೆ, ಇದೊಂದು ಮಾತಲ್ಲಿ ತಿಳ್ಕೊಂಡ್ಬಿಡ್ರಿ. ಶ್ರೀಕೃಷ್ಣ ಪೂರ್ಣ 84 ಜನ್ಮಗಳನ್ನ ತಗೊಳ್ತಾನೆ. ಶಿವ ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ಒಬ್ಬ ವೃದ್ಧನ ಶರೀರದಲ್ಲಿ ಬಂದು ಪ್ರವೇಶ ಮಾಡಿ ಗೀತೆಯನ್ನು ಹೇಳ್ತೇನೆ. ಆಮೇಲೆ ಶ್ರೀಕೃಷ್ಣ ರಾಜ್ಯದಲ್ಲಿ ಯಾರು ದುರ್ಗತಿಯಲ್ಲಿ ಇರಲೇ ಇಲ್ಲ. ಹಾಗಾಗಿ ಅವನು ಯಾರಿಗೂ ಉಪದೇಶ ಮಾಡುವ, ಗೀತೆ ಹೇಳುವ ಅವಶ್ಯಕತೆ ಇರಲಿಲ್ಲ. ರಾಜ ಮಾಡ್ಲಿಕ್ಕೆ ರಾಜಯೋಗ ಇದೆ. ರಾಜ ಆದಾಗ ಮತ್ತೆ ರಾಜಯೋಗ ಓದುವ ಅವಶ್ಯಕತೆ, ಓದಿಸುವ ಅವಶ್ಯಕತೆ ಏನಿರುತ್ತೆ. ಯಹ ಬಿ ಅಪನೆ ಜನ್ಮಕ್ಕೂ ನೈ ಜಾನ್ತೆ. ಬ್ರಹ್ಮ ಬಾಬರ್ಗೂ ಕೂಡ ತಮ್ಮ ಜನ್ಮದ ರಹಸ್ಯ ಗೊತ್ತೇ ಇರಲಿಲ್ಲ. ಬಹು ಜನ್ಮೋ ಕೆ ಅಂತ್ ಮೇ ಜಬ್ ಪತಿತ ಬನ್ ಜಾತೆ ತೋ ಪತಿತ ಸೃಷ್ಟಿ ಪತಿತ ರಾಜ್ಯ ಮೇ ಆತ. ಬಹಳ ಜನ್ಮಗಳ ಅಂದ್ರೆ ಬ್ರಹ್ಮ ಬಾಬರ್ ಬಹಳ ಜನ್ಮಗಳ ನಂತರ ಬ್ರಹ್ಮ ಬಾಬರ ಆತ್ಮ ಪತಿತ ಆಗುತ್ತೆ, ಸೃಷ್ಟಿನೂ ಪತಿತ ಆಗುತ್ತೆ. ಅಂತ ಪತಿತ ರಾಜ್ಯದಲ್ಲಿ ನಾನು ಬರ್ತೇನೆ ಅಂತಾರೆ ಬಾಬಾ. ಪತಿತ ದುನಿಯಾ ಮೇ ಅನೇಕ ರಾಜ್ಯ, ಪಾವನ್ ದುನಿಯಾ ಮೇ ಹೋತಾ ಹೈ ಏಕ ರಾಜ್ಯ. ಪತಿತ ರಾಜ್ಯದಲ್ಲಿ ಒಂದೇ ರಾಜ್ಯ, ಪತಿತ ಜಗತ್ನಲ್ಲಿ ಒಂದೇ ಪತಿತ ಜಗತ್ನಲ್ಲಿ ಅನೇಕ ರಾಜ್ಯ ಇರುತ್ತೆ, ಪಾವನ ಜಗತ್ತಿನಲ್ಲಿ ಒಂದೇ ರಾಜ್ಯ ಇರುತ್ತೆ. ಇದರದೆಲ್ಲದರದ್ದು ಲೆಕ್ಕ ಇದೆ. ಭಕ್ತಿ ಮಾರ್ಗ ಮೇ ಜಬ್ ಬಹುತ್ ನೌಧಾ ಭಕ್ತಿ ಕರ್ತೆ ಸಿರ್ ಕಾಟ್ನೆ ಪರ್ ಆ ಜಾತೆ ತಬ್. ಭಕ್ತಿ ಮಾರ್ಗದಲ್ಲಿ ನವವಿಧದ ಭಕ್ತಿ ಮಾಡಿದಾಗ ಕೊನೆ ಹಂತ ಯಾವುದು? ನವಧಾ ಭಕ್ತಿಯಲ್ಲಿ ತಲೆ ಕತ್ತರಿಸಿ ಇಡೋದು. ಆಗ ಏನಾಗುತ್ತೆ? ಮನೋಕಾಮನೆಗಳು ಪೂರ್ಣ ಆಗುತ್ತೆ. ಕುತ್ತಿಗೆ ಕತ್ತರಿಸ್ಕೋಬೇಕದನ್ನ, ಸುಮ್ಮನೆ ಟೆಸ್ಟ್ ಮಾಡೋದು ಅಲ್ಲ. ಅವಾಗ ಭಗವಂತ ಬಂದು ಮತ್ತೆ ಆ ಕುತ್ತಿಗೆಯನ್ನ ಇಡ್ತಾನ. ಅವಾಗ ಅವನ ಮನೋಕಾಮನೆ ದೂರ ಆಗ್ತದೆ ಅಲ್ವಾ. ಹಾಗೆ ಭಕ್ತಿ ಬಾಕಿ ಉಸ್ಮೆ ರಖಾ ಕುಚ್ ಭಿ ನಹಿ ಹೈ. ಅದರಲ್ಲಿ ಇನ್ನೇನು ಇಲ್ಲ. ಅದಕ್ಕೆ ಹೇಳಲಾಗ್ತದೆ ನವಧಾ ಭಕ್ತಿ. सबसे रावण राज्य शुरू होता है, तब से भक्ति का कर्मकांड की बातें मनुष्य पढ़ते पढ़ते नीचे आ जाते हैं. कहते व्यास भगवान ने शास्त्र बनाए, क्या क्या बैठ लिखा है. ನೋಡಿ, ಯಾವಾಗ ರಾವಣ ರಾಜ್ಯ ಶುರು ಆಯ್ತಲ್ಲ,
ಆಗ ಇದೆಲ್ಲ ಭಕ್ತಿ ಮಾರ್ಗ ಶುರು ಆಯಿತು. ಅವಾಗ ಪುಸ್ತಕ ಅಂತ ಬರೀಲಿಕ್ಕೆ ಶುರು ಮಾಡಿದ್ರು, ರಾಮಾಯಣ ಅಂತ ಬರೀಲಿಕ್ಕೆ ಶುರು ಮಾಡಿದ್ರು, ಮಹಾಭಾರತ ಅಂತ ಬರೀಲಿಕ್ಕೆ ಶುರು ಮಾಡಿದ್ರು. ವ್ಯಾಸ ಭಗವಂತ ಶಾಸ್ತ್ರ ಬರ್ದ, ಏನೆಲ್ಲ ಈ ರೀತಿ ಎಲ್ಲ ಬರೆದ್ಬಿಟ್ರು. ಭಕ್ತಿ ಅವರ ಜ್ಞಾನ का राज अभी तुम बच्चों को समझाया. ಈಗ ಭಕ್ತಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಎಲ್ಲದರ ಅರ್ಥವನ್ನ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಸಿಡಿಯವರ ಜಾಡ್ಮೆಯ ಸಬ್ ಸಮझाने हैं. ಈ ಎಲ್ಲ ರಹಸ್ಯ ಯಾವ ಚಿತ್ರದಲ್ಲಿದೆ? ಒಂದು ಏನೇ ಚಿತ್ರ, ಏನೊಂದು ವೃಕ್ಷದ ಚಿತ್ರದಲ್ಲಿ ಬಾಬಾ ಹೇಳ್ತಾರೆ. ಅದರಲ್ಲಿ 84 ಜನ್ಮ ತೋರಿಸಿದ್ದಾರೆ. ಯಾವುದರಲ್ಲಿ? ಸೀರೆ ಚಿತ್ರದಲ್ಲಿ, ವೃಕ್ಷದ ಚಿತ್ರದಲ್ಲಿ. ಸಬ್ 84 ಜನ್ಮ नहीं लेते हैं. ಎಲ್ಲರೂ ಅಂತ 84 ಜನ್ಮ ತಗೊಳ್ಳೋದಿಲ್ಲ. जो शुरू में आए वही पूरे 84 ಜನ್ಮ लेंगे. ಯಾರು ಪ್ರಾರಂಭದಿಂದ ಬಂದಿರ್ತಾರೋ ಅವರೇ 84 ಜನ್ಮಗಳನ್ನ ತಗೊಳ್ತಾರೆ. ನಾಲೆಜ್ तुमको अभी ही मिलती है, फिर सोर्स ऑफ इनकम हो जाती है. ಬಾಬಾ ಹೇಳ್ತಾರೆ ಈ ನಾಲೆಜ್ ನೀವು ಮಕ್ಕಳಿಗೆ ಸಿಗುತ್ತೆ ಮತ್ತು ಈ ಜ್ಞಾನಕ್ಕೆ ಎಲ್ಲಾಗ್ತದೆ. ಜ್ಞಾನ ಸಂಪಾದನೆಗೆ ಆಧಾರ ಆಗಿದೆ. ಜ್ಞಾನದಿಂದಲೇ ಸಂಪಾದನೆ ಆಗುತ್ತೆ. इक्कीस जन्म कोई प्राप्ति वस्तु नहीं रहती जिसकी प्राप्ति के लिए पुरुषार्थ करना पड़े. ಅರ್ಧ ಕಲ್ಪಕ್ಕಾಗಿ ನೀವು ಏನನ್ನೂ ಪಡ್ಕೊಳ್ಳೋದಕ್ಕೂ ಕಷ್ಟ ಪಡಬೇಕಾಗೇ ಇಲ್ಲ. ಹಾಗೆಲ್ಲವೂ ಈಸಿಯಾಗಿ ಸಿಕ್ಬಿಡ್ತದೆ. ಹೇಗದು? ಹೇಗೆ ಸಿಕ್ತು? ಹೇಗೆ ಸಿಕ್ತು? ಸಂಗಮೇಗದ ಜ್ಞಾನದ ಪ್ರಾರಬ್ಧ. ಅರ್ಧ ಕಲ್ಪ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಎಲ್ಲವೂ ಬಂದ್ಬಿಡುತ್ತೆ. ಪ್ರಕೃತಿ, ಮನುಷ್ಯರು, ಡ್ರಾಮಾ, ನಾಟಕದ ಸಂಗತಿಗಳು, ದೃಶ್ಯಗಳು ಎಲ್ಲವೂ ಆಗಿರುತ್ತೆ. ಎಲ್ಲವೂ ಸಿಗುವ ಹಾಗೆ ಇಟ್ಬಿಡುತ್ತೆ. ಇದು ಜ್ಞಾನದ ಫಲ. ಅದಕ್ಕೆ ಜ್ಞಾನಕ್ಕೆ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತಾರೆ. उसको कहा जाता है बाबा का एक ही स्वर्ग, वंडर ऑफ द वर्ल्ड ना ही है ಪ್ಯಾರಡೈಸ್ ಅಲ್ವಾ? ಅದಕ್ಕೆ ಸ್ವರ್ಗದಲ್ಲಿ ಏನೇನಿತ್ತು ಅಂತ ಹೇಳಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ತಾನೆ. ಅಲ್ಲಿ ಪ್ರಕೃತಿಯಲ್ಲಿ ಫಲ, ಪುಷ್ಪ, ಅಲ್ಲಿಯ ಪುಷ್ಪಕ ವಿಮಾನ, ಅಲ್ಲಿಯ ಏನು ಬಂಗಾರದ ಆಭರಣಗಳು. ಮನೆ ಹೇಳಿದಿಲ್ಲ ಬಾಬಾ, ತಲೆ ಮೇಲೆ 24 ಗಂಟೆ ಇಟ್ಕೊಂಡಿರ್ತಾರೆ ಕಿರೀಟ. ಆ ಕಿರೀಟ ಅವರಿಗೆ ಭಾರನೇ ಆಗಲ್ಲ ಅಂತ ಕಾರಿಗರಿ, ಅಂತ ಆರ್ಟ್, ಅಂತ ಒಂದು ಬುದ್ಧಿವಂತಿಕೆ. ಭಾರವೇ ಆಗದೆ, ಬಾಬರ್ನ ಹಾಕೊಂಡ್ರು ಭಾರ ಆಗದೇ ಇರುವಂತ ಬುದ್ಧಿವಂತಿಕೆ ಅಕ್ಕಸಾರಿಗನಲ್ಲಿ ಇರುತ್ತೆ. ಆಮೇಲೆ ಅರಮನೆ ಹೇಗಿರುತ್ತೆ, ಆಶ್ಚರ್ಯ ಆಗುತ್ತೆ ತಾನೆ. ಅವನ್ನೆಲ್ಲ ನೆನ್ಸ್ಕೊಂಡು ಇಷ್ಟು ಗೊಂಡರ್ ಅನ್ಸುತ್ತೆ. ಆ ಪುಷ್ಪಕ ವಿಮಾನದ ವರ್ಣನೆ ಅಂತೂ, ಡ್ರೈವರ್ ಇಲ್ಲ, ಫ್ಯೂಯಲ್ ಇಲ್ಲ, ಆಕ್ಸಿಡೆಂಟ್ ಇಲ್ಲ, ಎಲ್ಲ ಫೈರ್ ಪ್ರೂಫ್ ಇರುತ್ತೆ, ಎಲ್ಲದರಿಂದಲೂ ಪ್ರೂಫ್ ಇರುತ್ತೆ. ಎಂಥ ಅದ್ಭುತ! ಅದರಷ್ಟು ವಂಡರ್ ಆಫ್ ದ ವರ್ಲ್ಡ್ ಎಲ್ಲಿದೆ? ಇದು ಬಾಬಾ ಹೇಳ್ತಾರೆ ಒಂದೇ. ಭಗವಂತನ ವಂಡರ್ ಅಂದ್ರೆ ಅದು ಸ್ವರ್ಗ ಒಂದೇ. ಅದಕ್ಕೆ ಪ್ಯಾರಡೈಸ್ ಅಂತ ಕರೀಲಾಗತ್ತೆ. ಜಿನ್ಕಾ ಬಾಪ್ ಮಾಲಿಕ್ ಬನಾದೆ. ನೋಡಿ, ಅಂತ ಪ್ಯಾರಡೈಸ್ಗೆ, ವಂಡರ್ ಆಫ್ ವರ್ಲ್ಡ್ಗೆ ಬಾಬಾ ನಮ್ಮನ್ನ ಮಾಲೀಕರನ್ನಾಗಿ ಮಾಡ್ತಾರೆ. वो स्वर्ग वंडर दिखाते हैं, सिर्फ वंडर्स दिखाते हैं, परंतु तुमको तो बाप उनका मालिक बनाते हैं. ಬಾಬಾ ಹೇಳ್ತಾರೆ ಮಾಯ ಜಗತ್ತಲ್ಲಿ 7 ವಂಡರ್ಸ್ ಅನ್ನ ಅವರು ತೋರಿಸ್ತಾರೆ. ಅದಕ್ಕೂ ಪಂಡಗಳಿದ್ದಾರೆ, ಅವರು ಅದಕ್ಕೂ ಗೈಡ್ಸ್ ಇದ್ದಾರೆ. 7 ವಂಡರ್ಸ್ ಅನ್ನು ನೋಡ್ಕೊಂಡ್ ಬರೋಣ. ಎಲ್ಲ ಕಡೆ ಹೋಗ್ತಾರೆ. ಚೀನಾಗ್ ಹೋಗಿದವ್ರು ಗೋಡೆ ನೋಡ್ಕೊಂಡ್ ಬರ್ತಾರೆ. ಇಂಡಿಯಾಕ್ಕೆ ಬಂದು ತಾಜ್ ಮಹಲ್ ನೋಡ್ತಾರೆ. ಆಮೇಲೆ ಮೊಘಲ್ ಗಾರ್ಡನ್, ಅದು ಕೂಡ ಮೋಸ್ಟ್ಲಿ ಒಂದು ಹೀಗೆ ಎಲ್ಲ ತೋರಿಸೋದಿದ್ದಾರೆ. ಆದ್ರೆ ಅಲ್ಲಿ ಬರೀ ವಂಡರ್ಸನ್ನ ತೋರಿಸ್ತಾರಷ್ಟೇ. ಆದ್ರೆ ಶಿವ ಬಾಬಾ ನಂಬರ್ 1 ಏನು ವಂಡರ್ ಆಫ್ ದ ವರ್ಲ್ಡ್ ಸ್ವರ್ಗ ಇದೆ, ಅದಕ್ಕೆ ಮಾಲೀಕರನ್ನಾಗೆ ಮಾಡ್ಬಿಡ್ತಾರೆ. ಇಸ್ಲೇ ಬಾಬಾ ಕತೆ ಅದಕ್ಕಾಗಿ ಅಂತ ಜಗತ್ತಿಗೆ ಮಾಲೀಕರಾಗಬೇಕು ಅಂದ್ರೆ ನಿರಂತರ ನನ್ನನ್ನ ನೆನಪು ಮಾಡಿ ಅಂತ ತಂದೆ ಹೇಳ್ತಾರೆ. ಸಿಮಾರ್ ಸುಖ ಪಾವು. ಭಕ್ತಿಯಲ್ಲೂ ಕೂಡ ಈ ಮಾತಿದೆ, ಸ್ಮರಿಸಿ ಸುಖ ಪಡಿ. ಸ್ಮರಿಸಿ ಸುಖ ಪಡಿ. ಎಷ್ಟು ಭಗವಂತನ ಸ್ಮರಣೆ ಮಾಡ್ತಿರೋ ಅಷ್ಟು ನಿಮ್ಗೆ ಸುಖ ಸಿಗುತ್ತೆ ಅನ್ನುವಂಥ ಮಾತು ಭಕ್ತಿಯಲ್ಲೂ ಕೂಡ ಇದೆ. ಅಷ್ಟೇ ಅಲ್ಲ, ಸಿಮಾರ್ ಸುಖ ಪಾವು ಕಲಹ ಕ್ಲೇಶ್ ಮಿಟೆ ಸಬ್ ತನಸೆ. ನಿಮ್ಮ ತನುವಿನ ಕಲಹ ಕ್ಲೇಶಗಳು ಕೂಡ ದೂರ ಆಗ್ಬಿಡುತ್ತೆ. ಜೀವನ್ ಮುಕ್ತಿ ಪದವಿಯನ್ನ ಪಡೆದುಕೊಂಡು ಬಿಡ್ತೀರಿ. ಪವಿತ್ರ बनने के लिए याद की यात्रा भी बहुत जरूरी है. ಪವಿತ್ರ ಆಗೋದಕ್ಕೆ ನೆನಪಿನ ಯಾತ್ರೆ ಕೂಡ ಅತ್ಯಂತ ಅವಶ್ಯ.
मनमना भव, तो फिर अंतमति सोगति हो जाएगी। मनमना भव, अंतमति सोगति ಆಗ್ಬಿಡುತ್ತೆ. ಗತಿ ಕಹಾ ಜಾತಾ ಹೈ? ಗತಿ ಅಂತ ಹೇಳೋದು ಶಾಂತಿಧಾಮಕ್ಕೆ. ಸದ್ಗತಿ सदगति ಇಲ್ಲಿ ಸಾಕಾರ ಜಗತ್ನಲ್ಲಿ सदगति अगेंस्ट होती है. सदगतिಯ विरुद्ध इरोದು दुर्गति अंतारे बाबा. अभी तुम बाबा का और रचना का आदि मध्य अंत को जान गई हो. तुमको बाबा का लव मिलता है. बाप नजर से निहाल कर देते हैं. ನೋಡಿ ಬಾಬಾ ಹೇಳ್ತಿದ್ದಾರೆ, ಬಾಬಾ ತಂದೆಯ ಮತ್ತು ಬಾಬಾ ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತವನ್ನ ತಿಳಿಸ್ಕೊಡ್ತಾರೆ. ನೀವು ಮಕ್ಕಳಿಗೆ ತಂದೆಯ ಪ್ರೀತಿ ಸಿಗುತ್ತೆ. ಬಾಬಾ ಇದ್ರೆ ಯಾವ ಮಕ್ಕಳಿಗೆ ತಂದೆಯ ಪ್ರೀತಿ ಸಿಗುತ್ತೆ ಅದನ್ನ ಯಾವ ಮಕ್ಕಳು ಅನುಭವ ಮಾಡ್ತಾರೆ ಆ ಮಕ್ಕಳಿಗೆ ಬಾಬಾ ತನ್ನ ದೃಷ್ಟಿಯಿಂದಲೇ ಪರಿವರ್ತನೆ ಮಾಡ್ಬಿಡ್ತಾರೆ. सम्मुख आकर ही नॉलेज सुनाएंगे ना. बाबा परमधामದಲ್ಲಿ ಕೂತ್ಕೊಂಡು ನಾಲೆಜ್ ಕೊಡಲ್ಲ. ನಾಲೆಜ್ ಕೊಡ್ಲಿಕ್ಕೆ ಎಲ್ಲಿ ಬರ್ತಾರೆ ಅವರು? ಸಮ್ಮುಖದಲ್ಲಿ ಬರ್ತಾರೆ. इसमें प्रेरणा की तो कोई बात ही नहीं. परमधामದಲ್ಲಿ ಕೂತ್ಕೊಂಡು ಪ್ರೇರಣೆಯಿಂದ ಯಾರು ನಾಲೆಜ್ ಅನ್ನು ಕೊಡ್ಲಿಕ್ಕೆ ಆಗಲ್ಲ. बाप डायरेक्शन देते ऐसे याद करने से शक्ति मिलेगी. बाबा ನಾವು ಮಕ್ಕಳಿಗೆ ತಂದೆನ ನೆನಪು ಮಾಡಲಿಕ್ಕೆ ಅಥವಾ ಮುಕ್ತಿ ಜೀವನ್ ಮುಕ್ತಿಗೆ ಏನು ಡೈರೆಕ್ಷನ್ ಕೊಡ್ತಾರೆ ಅದರಂತೆ ನಾವು ನಡಿಬೇಕಾಗಿದೆ. ಆ ರೀತಿ ನಾವು ಯೋಗ ಮಾಡಿದ್ರೇನೆ ನಮ್ಗೆ ಶಕ್ತಿ ಸಿಗುತ್ತೆ. ನೋಡಿ ಏನು ವಾಕ್ಯ ಇದೆ ಇದು. ಭಕ್ತಿ ಕೇಳ್ತಾರಲ್ಲ, ನಮಗಿಲ್ವಾ ಮುಕ್ತಿ ಜೀವನ್ ಮುಕ್ತಿ? ಬಾಬಾ ಪರಮಾತ್ಮ ಬಂದು ನಮ್ಗೆ ಯಾವ ಡೈರೆಕ್ಷನ್ ಕೊಡ್ತಾರೆ ಆ ರೀತಿ ನಾವು ನೆನಪು ಮಾಡಿದ್ರೆ ಮಾತ್ರ ನಮ್ಗೆ ಶಕ್ತಿ ಸಿಗುತ್ತೆ. ಜೈಸೆ ಬ್ಯಾಟ್ರಿ ಚಾರ್ಜ್ ಹೋತಿ है ना. ಯಾಕೆಂದ್ರೆ ಬಾಬಾ ಯಾವ ಬ್ಯಾಟ್ರಿ? ಮೊನ್ನೇನು ಹೇಳಿದ್ರು ಬಾಬಾ, ನಾನು ಯಾವ ಬ್ಯಾಟ್ರಿ? ಸುಪ್ರೀಂ ಬ್ಯಾಟ್ರಿ ಅಂತ ಹೇಳಿದ್ರು ಬಾಬಾ. ಯಾವ ರೀತಿ ಬ್ಯಾಟ್ರಿ ಚಾರ್ಜ್ ಮಾಡ್ತಾರಲ್ಲ ಹಾಗೆ ನಾವು ಆತ್ಮ ಸುಪ್ರೀಂ ಬ್ಯಾಟ್ರಿ ಶುಭಾಬರಿಂದ ಏನಾಗ್ತೀವಿ? ಚಾರ್ಜ್ ಆಗ್ತೀವಿ. ಯಾವಾಗ? ಬಾಬಾ ತನ್ನನ್ನ ಹೇಗೆ ನೆನಪು ಮಾಡ್ಬೇಕಂದಿದ್ದಾರೆ ಹಾಗೆ ನೆನಪು ಮಾಡಿದ್ರೆ ಮಾತ್ರ. ಯಾ ಮೋಟಾರ್ ಹೇ, ಆತ್ಮ ಅಂದ್ರೆ ನಂತೆ ಮೋಟಾರ್ ಅಂತೆ. इनकी बैटरी डल हो गई है. ಮೋಟರ್ದು ಬ್ಯಾಟ್ರಿ ಏನಾಗೋಗ್ಬಿಟ್ಟಿದೆ ಇವಾಗ, ಡಲ್ ಆಗಿದೆ. ಡಲ್ ಆದಾಗ ಬ್ಯಾಟ್ರಿ ಏನ್ ಮಾಡ್ತಾರೆ? ಚಾರ್ಜ್ ಮಾಡ್ತಾರೆ. अब सर्वशक्तिमान बाबा के साथ बुद्धि का योग लगाने से फिर तुम तमो प्रधान से सतो प्रधान बन जाएंगे. ಈಗ ಸರ್ವಶಕ್ತಿಮಾನ್ ತಂದೆ ಜೊತೆಗೆ ಬುದ್ಧಿ ಯೋಗವನ್ನ ಜೋಡಿಸೋದ್ರಿಂದ ನಂತರ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಬಿಡ್ತೀರಿ. ಬ್ಯಾಟ್ರಿ ಚಾರ್ಜ್ ಆಗ್ಬಿಡುತ್ತೆ. बाप ही आकर सबकी बैटरी चार्ज करते. ಬಾಬಾನೇ ಬಂದು ಎಲ್ಲರ ಬ್ಯಾಟ್ರಿಯನ್ನ ಚಾರ್ಜ್ ಮಾಡ್ತಾರೆ. ಸರ್ವಶಕ್ತಿಮಾನ್ ಬಾಬಾನೇ ಆಗಿದ್ದಾರೆ. ಯಾ ಮಿಚ್ಚಿ ಮಿಚ್ಚಿ ಬಾತೆ ಬಾಬಾ ಹಿ ಬೈಟ್ ಸಮझाते. ಇಂಥ ಮಧುರ ಮಧುರ ಮಾತುಗಳನ್ನ ಬಾಬಾನೇ ಬಂದು ನಾವು ಮಕ್ಕಳಿಗೆ ತಿಳಿಸ್ತಾರೆ. वह भक्ति के शास्त्र तो जन्म जन्मांतर पढ़ते आए हो. ಭಕ್ತಿಯ ಶಾಸ್ತ್ರಗಳನ್ನ ಜನ್ಮ ಜನ್ಮ ಓದುತ್ತಾ ಬಂದಿದ್ದೀರಿ. अब बाप सब धर्म वालों के लिए एक ही बात सुनाते. ಎಲ್ಲ ಧರ್ಮದವರಿಗೆ ಬಾಬಾ ಒಂದೇ ಮಾತನ್ನ ತಿಳಿಸ್ಕೊಡ್ತಾರೆ. कहते अपने को आत्मा समझ बाबा को याद करो तो तुम्हारा पाप कट जाएंगे. ತಂದೆ ಹೇಳ್ತಾರೆ, ಮಕ್ಕಳೇ ತಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡಿದ್ರೆ ನಿಮ್ಮ ಪಾಪ ಕಟ್ ಆಗುತ್ತೆ. ಅದು ಯಾವ್ದಕ್ಕನ್ನ ಈಗ ನೆನಪು ಮಾಡೋದು, ತಂದೆ ನೆನಪು ಮಾಡಿದ್ರೆ ನಮ್ಮ ಪಾಪ ಕಟ್ ಆಗ್ತದೆ. ಈಗ ನೆನಪು ಮಾಡೋದು ಯಾರ ಕೆಲಸ? ಅದು ತಂದೆನೇ ಮಾಡ್ಲಾ? ಇಲ್ಲ, ಅದು ಮಕ್ಕಳ ಕೆಲಸ. ಇಸ್ಮೆ ಮೂಂಜನೆ ಕಿ ಬಾತ್ ಪರಮಾತ್ಮನೇ ನನ್ನನ್ನ ಚೇಂಜ್ ಮಾಡಿ ನನ್ನ ಪಾಪ ಎಲ್ಲ ಭಸ್ಮ ಮಾಡ್ತಾನೆ ಅಂತ ಕುತ್ಕೋಬೇಡಿ. ಇದರಲ್ಲಿ ಕನ್ಫ್ಯೂಷನ್ ಆಗ್ಬೇಡ್ರಿ. ಅದು ನಿಮ್ ಕೆಲಸ. ಸುಪ್ರೀಂ ಬ್ಯಾಟ್ರಿ ಶಿವಬಾಬಾ ಇದ್ದಾರೆ, ಅವ್ರ ಜೊತೆಗೆ ನಿಮ್ ಮನಸ್ಸು ಬುದ್ಧಿ ಕನೆಕ್ಷನ್ ಹೆಂಗ್ ಜೋಡಿಸ್ಬೇಕು ಅಂತ ದಾರಿನೂ ತೋರಿಸಿದ್ದಾರೆ. ಆ ದಾರಿಯಂತೆ ನಡೀರಿ, ಅದು ನಿಮ್ ಕೆಲಸ. ಇದರಲ್ಲಿ ಕನ್ಫ್ಯೂಷನ್ ಆಗ್ಬೇಡ್ರಿ. ಭಗವಂತನೇ ಮಾಡ್ತಾನಂತ ಸುಮ್ಮನೆ ಕುತ್ಕೊಂಡ್ಬಿಡ್ಬಿಡ್ರಿ. ಅಲ್ಲಿ ಚಾರ್ಜರ್ ಇದೆ, ಪ್ಲಗ್ ಇದೆ, ಪವರ್ ಇದೆ. ಚಾರ್ಜ್ ಯಾರು ಮಾಡ್ಬೇಕು? ತಾನೇ ಮೊಬೈಲ್ ಹೋಗಿ ತಾನೇ ಓಡೋಗುತ್ತಾ? ಅಲ್ಲಿ ತಗೊಂಡೋಗಿ ಇಡ್ಬೇಕು. ಅವಾಗ ಅದೇನಾಗ್ತದೆ? ಚಾರ್ಜ್ ಆಗ್ತದೆ. ಹಾಗೆ ನಾವು ಆತ್ಮನ ಚಾರ್ಜ್ ಆಗ್ಬೇಕಂದ್ರೆ ಬಾಬಾ ನೆನಪಲ್ಲಿ ಕುತ್ಕೋಬೇಕು. ಬಾಬಾ ಹೇಳ್ತಾ ಇದ್ದಾರೆ, ಇದರಲ್ಲಿ ಕನ್ಫ್ಯೂಷನ್ ಆಗ್ಬೇಡ್ರಿ, ಭಗವಂತನೇ ಅದನ್ನು ಮಾಡ್ತಾನೆ ಅಂತ. ಸರ್ವಶಕ್ತಿಮಾನ್ ಬಾಪಿ ಹೇ. ಹೀಗೆ ನಾವೆಲ್ಲ ಆತ್ಮಗಳನ್ನ ಆತ್ಮವೃತ್ತಿ ಬ್ಯಾಟ್ರಿನ ಚಾರ್ಜ್ ಮಾಡುವಂತ ಸರ್ವಶಕ್ತಿವಂತ ತಂದೆನೇ ಆಗಿದ್ದಾರೆ.
ಇದು ಬಾಬಾ ಹೇಳ್ತಾರೆ, ಯಾ ಮೀಠಿ ಮೀಠಿ ಬಾತೆ ಬಾಪಿ ಬೈ ಸಮझाते. ನೋಡಿ ಬಾಬಾ ಎಷ್ಟು ಮಧುರ ಮಧುರ ಮಾತುಗಳನ್ನ ಆಡ್ತಾರೆ. ಭಕ್ತಿ ಕೆ ಶಾಸ್ತ್ರ ತೋ, ಆ ಭಕ್ತಿ ಮಾರ್ಗದ ಶಾಸ್ತ್ರ ಮನುಷ್ಯರು ಬರೆದಿದ್ದು, ಜನ್ಮ ಜನ್ಮಾಂತರ ಅವುಗಳನ್ನ ಓದುತ್ತಾ ಬಂದಿದ್ದೀವಿ. ಈಗ ಬಾಬಾ ಎಲ್ಲ ಧರ್ಮಗಳಿಗಾಗಿ ಒಂದೇ ಮಾತುಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಬಾಬಾ ಎಲ್ಲರಿಗೂ, ಎಲ್ಲಾ ಧರ್ಮದವರಿಗೂ ಹೇಳುವಂತ ಒಂದು ಮಾತು ಯಾವುದು ಬಾಬಾ? अपने को आत्मा समझ, बाबा को याद करो तो तुम्हारे पाप कट जाएंगे. अब याद करना तुम बच्चों का काम है. अगर नेनप ಮಾಡಿದ್ರೆ ಮಕ್ಕಳ ಕೆಲಸ. पतित पावन एक ही पापी है. पतिತ पावन ಒಬ್ಬರೇ ತಂದೆ ಆಗಿದ್ದಾರೆ. फिर पावन बन सब घर ले चलेंगे. ಪಾವನ ಮಾಡಿ ಎಲ್ಲರನ್ನೂ ಮನೆಗೆ ಕರ್ಕೊಂಡು ಹೋಗ್ತಾರೆ. सबके लिए यह नॉलेज है. ಎಲ್ಲರಿಗಾಗಿ ನಾಲೆಜ್ ಇದೆ. यह सहज राज योग और सहज ज्ञान. ಇದು ಸಹಜ ರಾಜಯೋಗ ಮತ್ತು ಸಹಜ ಜ್ಞಾನ ಆಗಿದೆ. अच्छा, मीठे मीठे सीखे रहे बच्चों प्रति माता पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार. नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ಒಂದನೇದು, ಸರ್ವಶಕ್ತಿವಂತ ತಂದೆ ಜೊತೆಗೆ ತಮ್ಮ ಬುದ್ಧಿ ಯೋಗವನ್ನು ಜೋಡಿಸಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ಸರ್ವಶಕ್ತಿವಂತ ತಂದೆ ಜೊತೆಗೆ ತಮ್ಮ ಬುದ್ಧಿಯೋಗವನ್ನು ಜೋಡಿಸಿ ಬ್ಯಾಟರಿಯನ್ನು, ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಿ. ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಿ. ನೆನಪಿನ ಯಾತ್ರೆಯಲ್ಲಿ ಎಂದಿಗೂ ಗೊಂದಲ ಪಡಬಾರದು. ನೆನಪಿನ ಯಾತ್ರೆಯಲ್ಲಿ ಎಂದಿಗೂ ಏನಾಗಬಾರ್ದು? ಕನ್ಫ್ಯೂಷನ್ ಆಗಬಾರ್ದು, ಗೊಂದಲ ಆಗಬಾರ್ದು. ಎರಡು, ಶಿಕ್ಷಣ ಓದಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಕೊಳ್ಳಬೇಕು. ಶಿಕ್ಷಣ ಓದಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಕೊಳ್ಳಬೇಕು. ತಂದೆಯ ಸಮಾನ ಪ್ರೇಮದ ಸಾಗರ ಆಗಬೇಕು. ಹೇಗೆ ತಂದೆಯ ಪ್ರೀತಿ ಅವಿನಾಶಿಯಾಗಿದೆಯೋ ಹಾಗೆ ಎಲ್ಲರೊಂದಿಗೆ ಅವಿನಾಶಿ ಸತ್ಯ ಪ್ರೀತಿ ಇಟ್ಟುಕೊಳ್ಳಬೇಕು. ಮೋಹ ಜೀತ ಆಗಬೇಕು. ಅವಿನಾಶಿ ಸತ್ಯ ಪ್ರೀತಿ ಇಟ್ಟುಕೊಳ್ಳಬೇಕು. ಮೋಹ ಜೀತ ಆಗಬೇಕು. ವರದಾನ, ಅನಿಸಿಕೆ ಶಕ್ತಿಯ ಮೂಲಕ ಮಧುರ ಅನುಭವ ಮಾಡುವಂತ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ಅನಿಸಿಕೆಯ ಶಕ್ತಿ ಮೂಲಕ ಮಧುರ ಅನುಭವ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಈ ಅನಿಸಿಕೆ ಶಕ್ತಿ ಅಥವಾ ಅನುಭೂತಿ ಶಕ್ತಿ ಬಹಳ ಮಧುರ ಅನುಭವ ಆಗಿರುತ್ತೆ. कभी अपने को बाबा के नूरे रतन आत्मा अर्थात नयनों में समाई हुई श्रेष्ठ बिंदु महसूस करो. ಕೆಲವೊಮ್ಮೆ ಏನು ಅನುಭವ ಮಾಡಬೇಕು ಅಂದ್ರೆ ತಮ್ಮನ್ನ ತಾವು ಈ ರೀತಿ ಅನುಭವ ಮಾಡ್ರಿ, ನಾನು ತಂದೆಯ ಹೊಳೆಯುವಂತ ರತ್ನ ಆಗಿದ್ದೇನೆ, ಕಣ್ಮಣಿ ಆಗಿದ್ದೇನೆ.
ನಾನು ಕಣ್ಣಿನಲ್ಲಿ ಏನಾಗಿದ್ದೇನೆ, ಸಮಾವೇಶ ಆಗಿರುವಂತ ಶ್ರೇಷ್ಠ ಬಿಂದು ಅಂತ ಅನುಭವ ಮಾಡ್ರಿ. ನೋಡಿ ಇಷ್ಟು ಒಳ್ಳೊಳ್ಳೆ ಅನುಭವಗಳಿದ್ದಾವೆ. ಅದಕ್ಕೆ ಅನುಭವದ ಶಕ್ತಿ ಅಥವಾ ಅನುಭವ ಮಾಡುವಂತ, ಅನುಭೂತಿ ಮಾಡುವಂತ ಶಕ್ತಿ ಅಂತ ಇದಕ್ಕೆ ಕರೀತಾರೆ. ಏನಂತ ಅನುಭವ ಮಾಡ್ಬೇಕು? ಕೆಲವೊಮ್ಮೆ ನಾನು ತಂದೆಯ ಕಣ್ಣಿನ ಮಣಿ, ಕಣ್ಮಣಿ ಅಂತಾರೆ ತಾನೆ, ಕಣ್ಣಿನ ಮಣಿ ಅಂದ್ರೆ ಕಣ್ಣಿನೊಳಗೆ ಒಂದು ಬೆಳಕು ಹೇಗಿರುತ್ತೆ ಹಾಗೆ ನಾನು ಕೂಡ ಕಣ್ಣಿನ ತಂದೆಯ ಕಣ್ಣಿನ ಒಳಗಿರುವಂತ ಕಣ್ಣಿನ ರತ್ನ. ಮಣಿ ಅಂದ್ರೆ ರತ್ನ ತಾನೆ. ನಾನು ತಂದೆಯ ಕಣ್ಣಿನಲ್ಲಿ ಸಮಾವೇಶ ಆಗಿದ್ದೇನೆ. ನಾನು ಶ್ರೇಷ್ಠ ಬಿಂದು. ಕಣ್ಣಿನಲ್ಲಿ ತಂದೆ ನನ್ನನ್ನು ಇಟ್ಕೊಂಡಿದ್ದಾರೆ ಅಂದ್ರೆ ನಾನೆಷ್ಟು ಶ್ರೇಷ್ಠ ಬಿಂದು ಆಗಿದ್ದೇನೆ. ಹೀಗೆ ಕೆಲವೊಂದ್ಸಲ ಏನ್ ಅನುಭವ ಮಾಡ್ಬೇಕಂದ್ರೆ ನಾನು ಮಸ್ತಕದಲ್ಲಿ ಹೊಳೆಯುವಂತ ಮಸ್ತಕ ಮಣಿ ಆಗಿದ್ದೇನೆ. ಇನ್ನೂ ಕೆಲವೊಮ್ಮೆ ಏನ್ ಮಾಡ್ರಿ ಅಂತಂದ್ರೆ ಏನ್ ಅನುಭವ ಮಾಡ್ಬೇಕಂದ್ರೆ ತಮ್ಮನ ತಾವು ನಾನು ಬ್ರಹ್ಮ ತಂದೆಯ ಸಹಯೋಗಿ. ಯಾರು ನಾನು? ಸಹಯೋಗಿಗೆ ಏನಂತಾರೆ? ಹ್ಯಾಂಡ್ ಅಂತ ಹೇಳ್ತಾರೆ. ನಾನು ಯಾವ ಹ್ಯಾಂಡ್? ಬ್ರಹ್ಮ ತಂದೆಗೆ ರೈಟ್ ಹ್ಯಾಂಡ್. ಬ್ರಹ್ಮನ ಭುಜಗಳಲ್ಲಿ ನಾನಿದ್ದೇನೆ ಅಂತ ಅನುಭವ ಮಾಡ್ರಿ. ಇನ್ನೂ ಕೆಲವೊಮ್ಮೆ ಏನ್ ಅನುಭವ ಮಾಡ್ರಿ ಅಂದ್ರೆ ನಾನು ಅವ್ಯಕ್ತ ಪರಿಷ್ಠಾ ಸ್ವರೂಪ ಆಗಿದ್ದೇನೆ ಅಂತ ಅನುಭವ ಮಾಡ್ರಿ. इस महसूसता की शक्ति को बढ़ाओ. ಈ ಅನುಭೂತಿ ಶಕ್ತಿಯನ್ನ, ಅನುಭವದ ಶಕ್ತಿಯನ್ನ, ಅನ್ಕೊಳ್ಳುವಂತ ಶಕ್ತಿಯನ್ನ ಏನ್ ಮಾಡ್ರಿ? ಹೆಚ್ಚು ಮಾಡ್ರಿ. ತೋ ಆಗ ಶಕ್ತಿಶಾಲಿ ಆಗ್ತೀರಿ. ಬಾಬಾ ಹೇಳಿದ ಈ ವಾಕ್ಯಗಳನ್ನ, ಸೋಮಾನಗಳನ್ನ, ನಮ್ಮ ಮಹಿಮೆಗಳನ್ನ, ನಮ್ಮ ವಿಶೇಷತೆಗಳನ್ನ, ನಮ್ಮ ಗುಣಗಳನ್ನ, ನಮ್ಮ ಧಾರಣೆಗಳನ್ನ ಏನ್ ಮಾಡ್ಬೇಕು? ಬಾಬಾರ ವರದಾನಗಳನ್ನ ಅನುಭವ ಮಾಡ್ಬೇಕು. ಅನುಭವ ಮಾಡುವಂತ ಶಕ್ತಿನೇ ಮಾಡಿ. ಬರೀ ಕೇಳೋದಷ್ಟೇ ಅಲ್ಲ, ಅದನ್ನ ಅನುಭವ ಮಾಡುವಂತ ಶಕ್ತಿನ ಹೆಚ್ಚು ಮಾಡ್ಕೊಳ್ರಿ. ಆಗ ಏನಾಗ್ಬಿಡ್ತೀರಿ? ಶಕ್ತಿಶಾಲಿ ಆಗ್ಬಿಡ್ತೀರಿ. फिर छोटा सा दाग भी स्पष्ट दिखाई देगा, उसे परिवर्तन कर लेंगे. ಇವೆಲ್ಲ ಅನುಭವ ಮಾಡ್ತಾ 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 ಹೋದಂಗೆ ನೀವು ಎಷ್ಟು ಶಕ್ತಿಶಾಲಿ ಆಗ್ತೀರಂದ್ರೆ ನಿಮ್ಮ ಆತ್ಮನಲ್ಲಿ ಸಣ್ಣ ಕಲೆ ಇದ್ರು ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಅನುಭವ ಆಗತ್ತೆ, ಈ ಕೊರತೆ ಇದೆ, ಇದನ್ನ ಏನ್ ಮಾಡ್ಬಿಡ್ಬೇಕು? ತೆಗೆದು ಹಾಕ್ಬಿಡ್ಬೇಕು ಅಂತ. ಅವಾಗ ನೀವು ನಿಮ್ಮನ್ನ ಪರಿವರ್ತನೆ ಮಾಡ್ಕೊಂಡ್ಬಿಡ್ತೀರಿ. ಸ್ಲೋಗನ್: सर्व के दिल की दुआएं लेते चलो तो आपका पुरुषार्थ सहज हो जाएगा. ಸರ್ವರ ಹೃದಯದ ಆಶೀರ್ವಾದ ತೆಗೆದುಕೊಳ್ಳುತ್ತಾ ಹೋದರೆ, ಸರ್ವರ ಹೃದಯದ ಆಶೀರ್ವಾದ ತೆಗೆದುಕೊಳ್ಳುತ್ತಾ ಹೋದರೆ ತಮ್ಮ ಪುರುಷಾರ್ಥವು ಸಹಜವಾಗಿ ಬಿಡುತ್ತದೆ. ಸರ್ವರ ಹೃದಯದ ಆಶೀರ್ವಾದ ತೆಗೆದುಕೊಳ್ಳುತ್ತಾ ಹೋದರೆ ತಮ್ಮ ಪುರುಷಾರ್ಥವು ಸಹಜವಾಗಿ ಬಿಡುತ್ತದೆ. ನಿನ್ನೆ ದಿನ ಕೆಲವು ಮನೆಗಳಿಗೆ ಎಲ್ಲ ಪ್ಯಾಂಪ್ಲೆಟ್ಸ್ ಕೊಟ್ಟು ರಿಜಿಸ್ಟ್ರೇಷನ್ ಫಾರ್ಮ್ ತುಂಬಿಸಿ ತಗೊಂಡ್ಬಂದಿದ್ದಾರೆ. ಟೋಟಲ್ ಸಂಖ್ಯೆ ಎಷ್ಟು? ಅಣ್ಣಂದ್ರೆ ಎಷ್ಟು ಸಂಖ್ಯೆ ಮಾಡಿದ್ರಿ? 10 ಫ್ಯಾಮಿಲಿ. ಮಾತೇರು ಎಷ್ಟು ಫ್ಯಾಮಿಲಿ ಮಾಡಿದ್ರಿ? ನೀವೊಂದು 10-12 ಫ್ಯಾಮಿಲಿ. 25 30 ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನ ತುಂಬಿಸಿದ್ದಾರೆ. ಒಂದು 10-15 ಅಥವಾ 20 ಮನೆಗಳಿಗೆ ಹೋಗಿ ಬಂದಿದ್ದಾರೆ. ನಿನ್ನೆ ಕಮ್ಮಾಸ್ದೆಲ್ಲ ಮುಗೀತಾ? ಮುಗೀತು. ಇವಾಗ ವೈಶ್ಯಾಸ್ ಒಂದು ಕಡೆಯಿಂದ ಸ್ಟಾರ್ಟ್ ಆಗಿದೆ ಒಂದು ಗುಂಪು. ಇವತ್ತು ಎಲ್ಲಿ ಹೋಗೋದು ಅಂತ ಆಮೇಲೆ ಮಾತಾಡ್ಕೊಳ್ಳೋಣ. ಎಲ್ಲರೂ 11 ಗಂಟೆಗೆ ಸರಿಯಾಗಿ 10ವರೆಗೆ ಬಂದ್ಬಿಟ್ರಿ, 11 ಒಳಗೆ ಬಂದ್ಬಿಟ್ರಿ. ಲೇಟ್ ಆಗಿ ಬಂದ್ರೆ ಲೇಟ್ ಆಗಿ ಹಂಗಾಗುತ್ತೆ. ಅದಕ್ಕೆ ಬಹಳಷ್ಟು ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಮತ್ತು ಭಾಷಣ ಸ್ಪರ್ಧೆಗೂ ಕೂಡ ಏನು ಸ್ಕೂಲಲ್ಲಿ ಹೇಳಿ ಬಂದಿದ್ರಿ, ಅದರಲ್ಲಿ ಕೆಲವರೇ ಹೆಸರು ಕೊಟ್ಟಿದ್ದಾರೆ. ಕಾಂಪಿಟೇಷನ್ ಅಂದ್ರೆ ಬಹಳ ಜನ ಇದ್ರೆ ಅದು ಚೆನ್ನಾಗಿರುತ್ತೆ. ಜಡ್ಜಸ್ಗೂ ಮತ್ತು ಆ ಕಾರ್ಯಕ್ರಮ ನಾವೇನು ಯಾವುದಕ್ಕೋಸ್ಕರ ಯಾವ ಉದ್ದೇಶ ಇಟ್ಕೊಂಡು ಆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದು ಸಫಲ ಆಗುತ್ತೆ. ಒಂದು ಶಾಲೆ ಟೀಚರ್ ಕೂಡ ಹೇಳಿದ್ರು, ಫಸ್ಟ್ ಸ್ಟಾರ್ಟಿಂಗ್ ನಾನು ಅವ್ರಿಗೆ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದ್ರೆ, ಅಕ್ಕವರೇ ನೀವು ಲೆಟರ್ ಕೊಟ್ಟು ಬಂದ ತಕ್ಷಣ ಯಾರು ಹೆಸರು ಕೊಡಲ್ಲ, ಮತ್ತೆ ಏನ್ ಮಾಡ್ಬೇಕು? ಫಾಲೋ ಅಪ್ ಮಾಡಬೇಕು. ಅವ್ರಿಗೆ 108